ಎಲ್ಲರಿಗೂ ಶುಭ ಸಂಜೆ. ಈ ದಿನ ಸಾಯಂಕಾಲ ಜನಹಿತ ಸಭಾದ ವತಿಯಿಂದ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಪ್ರೊಫೆಸರ್ ಜಗನ್ನಾಥ್ ಡಾಂಗೆ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೊ ಮೊದಲನೇದಾಗಿ ಕಾರ್ಯಕ್ರಮ ಸ್ವರೂಪ ಹೇಳೋದಾದರೆ 2 ವರ್ಷದ BEd ಪಠ್ಯಕ್ರಮಕ್ಕೆ ಅನುಗುಣವಾಗಿ ನಾನು ರಚಿಸಿದಂತಹ UDP ಕಾಮರ್ಸ್ ಮತ್ತು SSP ಕಾಮರ್ಸ್ ಪುಸ್ತಕಗಳನ್ನು ಅನಾವರಣ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ ನೇತೃತ್ವದಲ್ಲಿ ನಾವಿವತ್ತು ಆಯೋಜನೆ ಮಾಡ್ಕೊಂಡಿದ್ದೇವೆ. ಸೊ ಮೊದಲನೇದಾಗಿ ಈ ಕಾರ್ಯಕ್ರಮ ಮಾಡಲಿಕ್ಕಿಂತ ಮುಂಚೆ ಈಗ ಪುಸ್ತಕದ ಬಗ್ಗೆ ನಾನು ಸ್ವಲ್ಪ ಹೇಳಿ ಆಮೇಲೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ 2 ವರ್ಷದ BEd ಪಠ್ಯಕ್ರಮ ಅನ್ನುವಂಥದ್ದು 2015-16ರಲ್ಲಿ ಅಂದರೆ ಕಳೆದ 10 ವರ್ಷಗಳ ಹಿಂದೆ ನಮಗೆ ಕರ್ನಾಟಕದಲ್ಲಿ ಜಾರಿಯಾಗಿದ್ದಂಥದ್ದು. ಸೊ ಅದರ ನೇತೃತ್ವವನ್ನು ಅಥವಾ ಸಭೆಯಲ್ಲಿ ಅಥವಾ ಸಮಿತಿಯಲ್ಲಿ ಪಠ್ಯಕ್ರಮ ರಚನಾ ಸಮಿತಿಯಲ್ಲಿ ಒಬ್ಬ ಸದಸ್ಯರಾಗಿದ್ದವರು ನಮ್ಮ ಗುರುಗಳಾದಂಥ ಜಗನ್ನಾಥ್ ಡಾಂಗೆ ಅವರು. ಮೊದಲನೇದಾಗಿ ಅವರ ನೇತೃತ್ವದಲ್ಲಿ ಪುಸ್ತಕ ಅನಾವರಣ ಆಗ್ತಾ ಇರುವಂಥದ್ದು ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಸೊ ಅದ್ರ ಜೊತೆಗೆ ಈ ಕಳೆದ 10 ವರ್ಷದಿಂದ ಏನು BEd ಪಠ್ಯಕ್ರಮ ರಚನೆ ಆದ್ಮೇಲೂ ಕೂಡ 2 ವರ್ಷದ BEd ಪಠ್ಯಕ್ರಮ ರಚನೆ ಆದ್ಮೇಲೂ ಕೂಡ ವಾಣಿಜ್ಯಶಾಸ್ತ್ರ ವಿಷಯ ಅನ್ನುವಂಥದ್ದು ಒಂದು ಹೊಸ ವಿಷಯ 2 ವರ್ಷದ ಪಠ್ಯಕ್ರಮದಲ್ಲಿ ಇಂಟ್ರಡ್ಯೂಸ್ ಆಗಿದ್ದು. ಸೊ 10 ವರ್ಷದ ಈಚೆಗೆ ನಮ್ಮ ಕಾಮರ್ಸ್ ಪೆಡಾಗಗಿ ಅನ್ನುವಂಥದ್ದು ಅದೊಂದು ಅಂಬೆಗಾಲು ಇಟ್ಕೊಂಡೇ ಬರ್ತಾ ಇದ್ದಿದ್ದಂಥದ್ದು. ಒಂದು ಹೇಗೆ ಒಂದು ಮಗು ಬೆಳೀತಾ ಹೇಗೆ ಅದರದ್ದು ಪ್ರೌಢಾವಸ್ಥೆಯನ್ನು ತಗೊಳ್ತೋ ಹಾಗೆ 10 ವರ್ಷದ ತನಕ ನಮ್ಮ ಕಾಮರ್ಸು ಒಂದು ಹಂತಕ್ಕೆ ಬರಲಿಕ್ಕೆ ಇಷ್ಟು ಸಮಯ ಇಟ್ಕೊಂಡಿದೆ ಅಂತ ಅನ್ಕೊಳ್ತೀವಿ. ಸೊ ಈಗ ನಮಗೆಲ್ಲ ಗೊತ್ತಿದೆ ಬೇರೆ ಬೇರೆ ಎಜುಕೇಷನಲ್ ರಿಫಾರ್ಮ್ಸ್ಗಳು ಎಲ್ಲ ಆಗ್ತಾ ಇದ್ರು ಕೂಡ 2 ವರ್ಷದ BEd ಪಠ್ಯಕ್ರಮ ಒಬ್ಬ ಶಿಕ್ಷಕನನ್ನು ನಿರ್ಮಾಣ ಮಾಡಲಿಕ್ಕೆ ತುಂಬ ಮಹತ್ವದಂಥ ಪಾತ್ರವನ್ನು ವಹಿಸಿದೆ. ಸೊ ಅದರಿಂದ ಬೇರೆ ಎಲ್ಲ ಪೆಡಾಗಗಿ ಥರ ನಮ್ಮ ಕಾಮರ್ಸ್ ಪೆಡಾಗಗಿ ಕೂಡ ತುಂಬ ಅದರದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಅದರಿಂದ ಈ ಪಠ್ಯಕ್ರಮಕ್ಕೆ ಅನುಗುಣವಾಗಿ ನಾನು ಒಂದು ಪುಸ್ತಕವನ್ನು ರಚನೆ ಮಾಡಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಇದರಿಂದ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕಳೆದ ಒಂದು 4-5 ವರ್ಷಗಳಿಂದ ಅದನ್ನು ಶ್ರಮಪಟ್ಟು 2 ಪುಸ್ತಕಗಳನ್ನು ಫಸ್ಟ್ ಸೆಮಿಸ್ಟರ್ಗೆ ಅಂಡರ್ಸ್ಟ್ಯಾಂಡಿಂಗ್ ಡಿಸಿಪ್ಲಿನ್ ಅಂಡ್ ಪೆಡಾಗಗಿ ಅನ್ನುವಂಥ ವಿಷಯ, 2ನೇ ವರ್ಷದ 3ನೇ ಸೆಮಿಸ್ಟರ್ನಲ್ಲಿ ಪೆಡಾಗಗಿ ಆಫ್ ಸ್ಕೂಲ್ ಸಬ್ಜೆಕ್ಟ್ ಅನ್ನುವಂಥ ಒಂದು ಪುಸ್ತಕವನ್ನು ಆಸ್ ಪರ್ ನಮ್ಮ BEd ಕರಿಕ್ಯುಲಮ್ ಪ್ರಕಾರ ರಚನೆ ಮಾಡಬೇಕಾಗಿದ್ದು ಅವಶ್ಯಕತೆ ಇತ್ತು ನಮ್ಮ ಇದಕ್ಕೆ. ಅದರಿಂದ ಅದನ್ನು ಮಾಡಿದ್ದನ್ನಾಯಿತು ಮಾಡಿ ವಿದ್ಯಾನಿಧಿ ಪ್ರಕಾಶನದವ್ರನ್ನ ಅಪ್ರೋಚ್ ಮಾಡಿ ಅವರಿಂದ ಪಬ್ಲಿಕೇಶನ್ ಕೂಡ ಆಯಿತು. ಅದ್ರ ಜೊತೆಗೆ ನಮ್ಮ ಗುರುಗಳ ಮಾರ್ಗದರ್ಶನ ಸದಾ ಯಾವಾಗಲೂ ಇರುತ್ತೆ. ಸೊ ಪುಸ್ತಕ ಬಿಡುಗಡೆ ಆದ ತಕ್ಷಣ ಅಂದರೆ ಮುದ್ರಣ ಆದ ತಕ್ಷಣ ಫಸ್ಟ್ ಕಾಪಿ ಕೊಡಬೇಕು. ನಮ್ಮ ಗುರುಗಳಿಗೆ ಎಲ್ರಿಗೂ ಆಸೆ ಇರುತ್ತಲ್ವ, ಗುರು ಫಸ್ಟ್ ನಾವು ತೋರಿಸ್ಬೇಕು ಅನ್ನೋಂಥದ್ದು ಒಂದು ಆಸೆ ಇದ್ದೇ ಇರುತ್ತೆ. ಫಸ್ಟ್ ಕಾಪಿ ತಗೊಂಬಂದು ಅವರಿಗೆ ಇದೇ ಜಾಗದಲ್ಲಿ ಕೂತ್ಕೊಂಡು ಅವರಿಗೆ ಸರ್ ನಿಮಗೆ ಫಸ್ಟ್ ಕಾಪಿ ಕೊಡ್ತಾ ಇದ್ದೀನಿ, ಯಾರಿಗೂ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅಂತ ಹೇಳಿದಾಗ ಸರ್ರು ಯಾವುದೇ ಪ್ರತಿ ಕ್ಷಣವನ್ನು ಯೋಚನೆ ಮಾಡದೆ ಅವ್ರು ಮೊದಲನೇದು ಹೇಳಿದ್ದೇನಪ್ಪ ಅಂತಂದರೆ ಇದನ್ನು ಹಿಂಗೆ ಇಟ್ಕೋಬಾರ್ದು, ಇದಕ್ಕೊಂದು ಕಾರ್ಯಕ್ರಮ ಮಾಡಬೇಕು. ಆ ಕಾರ್ಯಕ್ರಮ ಅಲ್ಲಿ ಮಾಡೋದು ಬೇಡ, ನಮ್ಮ ಮನೇಲೇ ಆಗಬೇಕು, ಈಗಲೇ ನಾಳೆನೇ ಮಾಡಿಬಿಡೋಣ ಅನ್ನೋಂಥ ಒಂದು ಆದೇಶವನ್ನು ಅವರು ಕೊಟ್ಟು ತಕ್ಷಣ ಅವರ ಶ್ರೀಮತಿಯವರಾದಂಥ ಶ್ರೀಮತಿ ರತ್ನ ಮೇಡಮ್ ಅವರು ಕೂಡ ತುಂಬ ಖುಷಿಪಟ್ಟು ಇಲ್ಲ ಬೇರೆ ಎಲ್ಲೂ ಮಾಡೋದು ಬೇಡ, ನಮ್ಮ ಮನೇಲೇ ಆರ್ಗನೈಸ್ ಆಗಲಿ ಅನ್ನುವಂಥ ಒಂದು ತುಂಬ ಒಂಥರ ಧಾರಾಳ ಮನಸ್ಸಿನಿಂದ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಕಾರಣಾಂತರಗಳಿಂದ ಅದನ್ನು ನೆಕ್ಸ್ಟ್ ಡೇ ಮಾಡಲಿಲ್ಲ, ನಾವು ಇವತ್ತಿಗೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ವಿ. ಸೊ ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಮೊದಲನೇದಾಗಿ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೋರ್ತಾ ಹೋಗ್ತೇನೆ. ಸೊ ಅದಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಗುರುಗಳಾದಂತಹ ಪ್ರೊಫೆಸರ್ ಜಗನ್ನಾಥ್ ಕೆ ಡಾಂಗೆ ಅವರು, ಡೀನರು ಶಿಕ್ಷಣ ನಿಕಾಯ ಕುವೆಂಪು ವಿಶ್ವವಿದ್ಯಾನಿಲಯ ಮತ್ತು ನಿರ್ದೇಶಕರು ದೂರಶಿಕ್ಷಣ ನಿರ್ದೇಶನಾಲಯ ಕುವೆಂಪು ವಿಶ್ವವಿದ್ಯಾನಿಲಯ ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ನಾನು ಹಾಗೆ ಜನಹಿತ ಸಭಾದ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ರತ್ನ ಮೇಡಮ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದ ಪರಿಚಯ ಮಾಡ್ಕೊಳ್ಳಿಕ್ಕೋಸ್ಕರ ಕೃತಿ ಪರಿಚಯ ಮಾಡ್ಕೊಳ್ಳಿಕ್ಕೆ ಮತ್ತೆ ನಮ್ಮ ಅತ್ಯಂತ ಗುರುಗಳಾದಂತಹ ಸತ್ಯಸಾಯಿ ಬಾಬಾ ಕಾಲೇಜಿನ ಪ್ರಾಂಶುಪಾಲರು ಶ್ರೀಯುತ ತ್ರಿಮೂರ್ತಿ ಅವರು ಕೂಡ ಇವತ್ತು ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮ ಜೊತೆಗೆ ಬಂದು ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳ ಕರೆಗೆ ಹೋಗ್ಬಿಟ್ಟು ನೀವೆಲ್ಲರೂ ಕೂಡ ಬಂದಿದ್ದೀರಿ. ಯಾಕಂದರೆ ಇದು ನನ್ನ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಗುರುಗಳ ಕಾರ್ಯಕ್ರಮ ಅಂತ ನಾನು ಹೇಳ್ತೀನಿ. ಈ ಕಾರ್ಯಕ್ರಮವನ್ನು ನಮ್ಮ ಗುರುಗಳಿಗೆ ನಾನು ಸಮರ್ಪಿಸ್ತಾ ಇರುವಂಥದ್ದು. ಸೊ ಅದರಿಂದ ನಮ್ಮ ಗುರುಗಳ ಕರೆಗೆ ಹೋಗ್ಬಿಟ್ಟು ಅವರು ಆರ್ಗನೈಸ್ ಮಾಡಿರುವಂಥ ಈ ಪ್ರೋಗ್ರಾಮ್ಗೆ ತುಂಬ ಹೃದಯದಿಂದ ಬಂದಿರುವಂಥ ಎಲ್ಲರಿಗೂ ಕೂಡ ಪರ್ಸನಲ್ ಆಗಿ ನಾನು ಹೇಳಬೇಕು ಅಂದರೆ KSU ಇಂದ ನಮ್ಮ ಡಾಕ್ಟರ್ ಚಿದಾನಂದ್ ಸರ್ ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೊಡ್ತೇನೆ. ಇತ್ತೀಚೆಗೆ ಡಾಕ್ಟರೇಟ್ ಪದವಿಯನ್ನು ಪಡೆದಂತಹ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ 2 ಕಣ್ಮಣಿಗಳು ಅಂತ ಕರಿಬೋದು, ಡಾಕ್ಟರ್ ಯೋಗೇಶ್ ಅವರು ಬಂದಿದ್ದಾರೆ, ಡಾಕ್ಟರ್ ಅನ್ನಪೂರ್ಣ ಮೇಡಮ್ ಆಗುತ್ತೆ. ಡಾಕ್ಟರ್ ಅಂತಾನೆ ಕರಿಬೇಕು ಅಂತ ನಮ್ಮ ಗುರುಗಳು ನಮ್ಗೆ ಹೇಳಿದ್ದಾರೆ, ಆದೇಶದ ಮೇರೆಗೆ ನಾವು ಹೇಳ್ತಾ ಇದ್ದೀವಿ. ಡಾಕ್ಟರ್ ಅನ್ನಪೂರ್ಣ ಮೇಡಮ್ ಬಂದಿದ್ದಾರೆ ದಾವಣಗೆರೆ ವಿಶ್ವವಿದ್ಯಾನಿಲಯದಿಂದ, ಅವ್ರಿಗೂ ಕೂಡ ಸ್ವಾಗತ. ಡಾಕ್ಟರ್ ಪುಷ್ಪ ಮೇಡಮ್ ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನನ್ನ ಸಹೋದ್ಯೋಗಿಗಳಾದಂತಹ ಮರಿಯಾ ಶ್ರೀಶೈಲ ಮೇಡಮ್ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತ. ಶ್ರೀ ಜಯಕುಮಾರ್ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತ. ಪುರುಷೋತ್ತಮ
ಅವರಿದ್ದಾರೆ, ಪವನ್ ಸರ್ ಇದ್ದಾರೆ, ಸ್ಮೃತಿ ಅವರಿದ್ದಾರೆ, ಹಾಗೆ ರುಚಿಕಾ ಅವರಿದ್ದಾರೆ. ಸೊ ನಾನು ಹೆಸರು ನೀವಾಗ ಕೇಳ್ಕೊಂಡೆ, ವೆರಿ ಸಾರಿ ನಾನು ಹೇಗೆ ಕರೀತಾ ಇದ್ದೆ. ಸೊ ಎಲ್ಲರೂ ಕೂಡ ತುಂಬ ಆಕ್ಟಿವ್ ಆಗಿ ನಮ್ಮ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಅಂತೇಳಿ ಇನ್ಪುಟ್ಸ್ಗಳನ್ನ ಕೊಡ್ತಾ ಇದ್ವಿ. ಎಲ್ಲರೂ ಕೂಡ ತುಂಬ ಹೃದಯ ಸ್ವಾಗತ. ವಿಶೇಷವಾಗಿ ನಾನು ಪರ್ಸನಲ್ ಆಗಿ ಕರೆದಿಲ್ಲ ಅಂತಂದ್ರೂ ಕೂಡ ಸರ್ ನಾವು ಬರ್ತೀವಿ ನಿಮ್ಮ ಕಾರ್ಯಕ್ರಮಕ್ಕೆ ಅಂತ ಖುಷಿಯಾಗಿ ಬಂದಂಥ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳು, ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಗಳು ಮತ್ತು ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿಗಳು, ನಿಮ್ಮ ಮನೆ ಕಾರ್ಯಕ್ರಮ ಅಂತ ತಿಳ್ಕೊಂಡು ನೀವೆಲ್ಲ ಖುಷಿಯಾಗಿ ಇಲ್ಲಿ ಬಂದು ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರೂ ಕೂಡ ಆಭಾರಿಯಾಗಿದ್ದೀನಿ. ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿಕೊಟ್ಟಂತ ಅಥವಾ ಇಲ್ಲೆಲ್ಲ ಬಂದು ಸಹಕರಿಸುತ್ತೆ ಎಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ ಈಗ ನಮ್ಮ ಗುರುಗಳನ್ನ ಪುಸ್ತಕವನ್ನು ಅನಾವರಣ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮಾತ್ರ ಕ್ಲೀನ್ ಆಗಿ ಬರಬೇಕು. ಎಲ್ಲರಿಗೂ ಬಂತ ಕವರ್ ಆಯ್ತು. ಕ್ಲೋಸ್ ಆಗಿ ಕ್ಲೋಸ್ ಆಗಿ ಅವರು ಬರ್ತಾರೆ. ಹಾಂ ಪುಸ್ತಕದ ಪರಿಚಯ ಮಾಡಿಕೊಡ್ಬೇಕೆಂದು ಶ್ರೀಯುತ ತ್ರಿಮೂರ್ತಿ ಸರ್ ಅವರನ್ನ ಸ್ವಾಗತಿಸ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಪ್ರೊಫೆಸರ್ ಜಗನ್ನಾಥ್ ಕೆ ಡಾಂಗೆ ಸರ್ ಅವರೇ, ಜನಹಿತ ಸಭಾದ ಕಾರ್ಯದರ್ಶಿಯವರಾದಂತಹ ಶ್ರೀಮತಿ ರತ್ನಾ ಅವರೇ, ಎರಡು ಕೃತಿಗಳ ಲೇಖಕರಾದಂತಹ ಶ್ರೀಯುತ ನಂದನ್ ಅವರೇ, ಎರಡೂ ಕೃತಿಗಳನ್ನು ಅವರು ಲೋಕಾರ್ಪಣೆಗೊಳಿಸಿದ್ದಾರೆ. ಇವತ್ತು BEd ಪ್ರಶಿಕ್ಷಣಾರ್ಥಿಗಳಿಗೆ, ಕಾಮರ್ಸ್ ಮೆಥಡಾಲಜಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕದ ಪರಿಚಯವನ್ನು ಮಾಡಲಿಕ್ಕೆ ನನಗೆ ಮೊನ್ನೆ ಡಾಂಗೆ ಸರ್ ಮತ್ತು ನಂದನ್ ಅವರು ಸರ್ ನೀವು ಪುಸ್ತಕ ಪರಿಚಯ ಮಾಡ್ತೀರಾ ಅಂತ ಕೇಳಿದ್ರು. ಆಗ ನಾನು ಭಾಳ ಸಂತೋಷದ ಒಪ್ಕೊಂಡೆ. ಆಯಿತು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡೆ. ನನಗೆ ಎಷ್ಟು ಅರ್ಹನೋ ಇರುವ ಗೊತ್ತಿಲ್ಲ, ಆದರೆ ಒಂದು ಪುಸ್ತಕ ಪರಿಚಯ ಮಾಡ್ತಕ್ಕಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಎರಡು ಪುಸ್ತಕಗಳನ್ನು ಬರೆದಿದ್ದಾರೆ. BD ಪಠ್ಯಕ್ರಮದ ಮೊದಲನೇ ಸೆಮಿಸ್ಟರ್ಗೆ ಒಂದು ಪುಸ್ತಕ ಮತ್ತು ಮೂರನೇ ಸೆಮಿಸ್ಟರ್ಗೆ ಒಂದು ಪುಸ್ತಕ. ಮೊದಲನೇ ಸೆಮಿಸ್ಟರ್ನ ಪುಸ್ತಕ UDP ಅಂತ ಹೇಳಿ, ಅಂಡರ್ಸ್ಟ್ಯಾಂಡಿಂಗ್ ಡಿಸಿಪ್ಲಿನ್ ಆ್ಯಂಡ್ ಪೆಡಗಾಜಿ ಅಂತಕ್ಕಂತಹ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಮತ್ತು ಇನ್ನೊಂದು ಮೂರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ PSS ಅಂತ, ಪೆಡಗಾಜಿ ಆಫ್ ಸ್ಕೂಲ್ ಸಬ್ಜೆಕ್ಟ್ ಇನ್ ಕಾಮರ್ಸ್ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಸೊ ಈ ಎರಡು ಪುಸ್ತಕಗಳನ್ನು ಗಮನಿಸಿದಾಗ ಮೊದಲನೇ ಪುಸ್ತಕದಲ್ಲಿ UDP ಅಂತಕ್ಕಂತಹ ಪುಸ್ತಕದಲ್ಲಿ ಅವರು 3 ಘಟಕಗಳನ್ನು ಮಾಡಿಕೊಂಡಿದ್ದಾರೆ. 3 ಘಟಕಗಳನ್ನು ವಿವರಿಸ್ತಾ ಹೋಗಿದ್ದಾರೆ. ಘಟಕ 1ರಲ್ಲಿ ವಾಣಿಜ್ಯಶಾಸ್ತ್ರದ ಸ್ವರೂಪ ಅಂತ ಹೇಳಿ ವಾಣಿಜ್ಯಶಾಸ್ತ್ರದ ಸ್ವರೂಪವನ್ನು ವಿವರಿಸಿದ್ದಾರೆ. ಮತ್ತು ವಾಣಿಜ್ಯಶಾಸ್ತ್ರದಲ್ಲಿ ಶಿಕ್ಷಣವನ್ನು ಅಥವಾ ಜ್ಞಾನವನ್ನು ಅರ್ಥೈಸಿಕೊಳ್ಳುವುದು ಅಂತಕ್ಕಂಥ ಒಂದು ಘಟಕವನ್ನು, ಮತ್ತು ವಾಣಿಜ್ಯಶಾಸ್ತ್ರ ಮತ್ತು ಸಮಾಜ ಅಂತಕ್ಕಂಥ 3 ಘಟಕವನ್ನು ಅಲ್ಲಿ ನಿರೂಪಿಸಿದ್ದಾರೆ. ಮತ್ತು ವಿಭಾಗ ಬಿ ವಿಭಾಗದಲ್ಲಿ ಅವರು ಮೈಕ್ರೋ ಟೀಚಿಂಗ್ ಸ್ಕಿಲ್ಸ್ ಅನ್ನ ಅವರು ನಿರೂಪಿಸಿದ್ದಾರೆ, ವಿವರಿಸಿದ್ದಾರೆ. ಒಬ್ಬ ಶಿಕ್ಷಕ ಅಖಂಡ ಬೋಧನೆ ಅಂತ ಹೇಳ್ತೀವಿ. ಅಖಂಡ ಅಂದ್ರೇನು? 1 ಗಂಟೆಗಳ ಕಾಲ ವಿದ್ಯಾರ್ಥಿಗಳ ಮುಂದೆ ನಿಂತ್ಕೊಂಡು ಒಬ್ಬ ಶಿಕ್ಷಕನಾದವನು ಬೋಧಿಸಬೇಕಾದ್ರೆ ಅವನಿಗೆ ಆತ ಅನೇಕ ಮೈಕ್ರೋ ಟೀಚಿಂಗ್, ಸೂಕ್ಷ್ಮ ಬೋಧನಾ ಕೌಶಲ್ಯಗಳನ್ನ ಕರಗತ ಮಾಡಿಕೊಂಡಿರಬೇಕಾಗ್ತದೆ. ಯಾವಾಗ ಒಬ್ಬ ಶಿಕ್ಷಕ
ಹೆಚ್ಚು ಸೂಕ್ಷ್ಮ ಬೋಧನಾ ಕೌಶಲ್ಯಗಳನ್ನು ಕರಗತ ಮಾಡಿಕೊಂಡಿರ್ತಾನೋ ಆತ ಅಖಂಡ ಬೋಧನೆಯಲ್ಲಿ ಆತ ಸಕ್ಸಸ್ ಆಗ್ತಾನೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವರು ಮೊದಲನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಮೈಕ್ರೋ ಟೀಚಿಂಗ್ ಸ್ಕಿಲ್ಸ್ ಅನ್ನ ಚೆನ್ನಾಗಿ ನಿರೂಪಿಸ್ತಾ ಹೋಗಿದ್ದಾರೆ. ಹಾಗೆಯೇ ಮೂರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಒಟ್ಟು 4 ಘಟಕಗಳನ್ನು ಮಾಡಿದ್ದಾರೆ. 4 ಘಟಕಗಳಲ್ಲಿ ಮೊದಲನೇ ಘಟಕ ವಾಣಿಜ್ಯ ಶಿಕ್ಷಣದ ತತ್ವಗಳು ಮತ್ತು ವ್ಯಾಪ್ತಿ ಅಂತಕ್ಕಂಥ ಘಟಕ, ವಾಣಿಜ್ಯ ಶಿಕ್ಷಣದ ಆಧಾರಗಳು ಬೇಸಿಸ್ ಆಫ್ ಕಾಮರ್ಸ್ ಎಜುಕೇಶನ್ ಅಂತ ಹೇಳಿ, ಮತ್ತೆ ವಾಣಿಜ್ಯ ಶಿಕ್ಷಣದ ಇತ್ತೀಚಿನ ಒಲವುಗಳು ಅಂತ ಹೇಳಿ, ಇತ್ತೀಚಿನ ಮಾಡರ್ನ್ ಟ್ರೆಂಡ್ಸ್ ಅಲ್ಲಿ ಕಾಮರ್ಸ್ ಎಜುಕೇಶನ್ ಏನೇ ನಿರೀಕ್ಷೆ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ವಿವರಿಸಿದ್ದಾರೆ. ಮತ್ತೆ ಇಂಟರ್ನ್ಶಿಪ್ ಆಕ್ಟಿವಿಟೀಸ್ ಅಂತ ಹೇಳಿ, ಇಂಟರ್ನ್ಶಿಪ್ನ ಚಟುವಟಿಕೆಗಳು ಅಂತ ಹೇಳಿ, ಇಲ್ಲಿ ಒಟ್ಟು 17 ರೀತಿಯ ಬೋಧನಾ ಪದ್ಧತಿಗಳನ್ನ ಇವರು ವಿವರಿಸಿದ್ದಾರೆ. ನೋಡಿ, ಕಾಮರ್ಸ್ ಅಂತಂದ್ರೆ ವಾಣಿಜ್ಯ ಶಾಸ್ತ್ರ ಅದೊಂದು ಡ್ರೈ ಸಬ್ಜೆಕ್ಟ್ ಅನ್ನುವಂತಹ ಒಂದು ಮನೋಭಾವ ಎಲ್ಲರಿಗೂ ಇದೆ. ಆದ್ರೆ ಅಂಥದ್ರಲ್ಲಿ ಇವರು ಶಿಕ್ಷಣವನ್ನ ಬೋಧನಾ ಪದ್ಧತಿಯನ್ನ ಇಂಟಿಗ್ರೇಟ್ ಮಾಡಿ 17 ಬೋಧನಾ ವಿಧಾನಗಳನ್ನ ಪರಿಶೀಲಿಸಿದ್ದಾರೆ. ಅದು ನಮಗೆ ಓದಿದಾಗ ಅನ್ನಿಸ್ತು, ಕಾಮರ್ಸ್ ಅನ್ನ ವಾಣಿಜ್ಯ ಶಾಸ್ತ್ರವನ್ನ ಹೀಗೆಲ್ಲ ಬೋಧಿಸಬಹುದಾ? ವಾಣಿಜ್ಯ ಶಾಸ್ತ್ರದ ವಿದ್ಯಾರ್ಥಿಗಳನ್ನ ರೀಚ್ ಆಗ್ಲಿಕ್ಕೆ ಶಿಕ್ಷಕ ಇಷ್ಟೆಲ್ಲ ಕೌಶಲ್ಯಗಳನ್ನ ಗಳಿಸಿದ್ರೆ ಅವನು ಒಬ್ಬ ಒಳ್ಳೆಯ ಉತ್ತಮ ಶಿಕ್ಷಕನಾಗೋದ್ರಲ್ಲಿ ಸಂಶಯವಿಲ್ಲ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಮತ್ತೆ ಅವರು ಈ ಪುಸ್ತಕವನ್ನ ಬರೆಯುವಾಗ ಅತ್ಯಂತ ಸರಳವಾದ ಇಂಗ್ಲಿಷ್ ಭಾಷೆಯನ್ನ ಬಳಸಿದ್ದಾರೆ. ಕಾಂಪ್ಲೆಕ್ಸ್ ಇಂಗ್ಲಿಷ್ ಅನ್ನ ಬಳಸಿಲ್ಲ. ಎಂತಹ ವಿದ್ಯಾರ್ಥಿ ಕೊಟ್ಟರು ಸಹ ಅವನು ಸುಲಭವಾಗಿ ಓದಿ ವಿಷಯವನ್ನ ಅರ್ಥೈಸಿಕೊಳ್ಳುವಂತಹ ಭಾಷೆಯನ್ನ ಅವರು ಬಳಸಿದ್ದಾರೆ. ಮತ್ತೆ ಪ್ರತಿಯೊಂದು ಚಾಪ್ಟರ್ ಅಲ್ಲಿ ಅಕ್ಯುರೇಸಿ, ನಿಖರತೆ, ಯಾವ ಚಾಪ್ಟರ್ ಅಲ್ಲಿ ಎಷ್ಟು ಬೇಕು ಅಷ್ಟೇ ವಿಷಯಗಳನ್ನ ನಿಖರವಾಗಿ ಅವರು ಪಠ್ಯಗಳನ್ನ ಬರೆದಿದ್ದಾರೆ. ಮತ್ತೆ ಪ್ರಸ್ತುತತೆ ಬಹಳ ಚೆನ್ನಾಗಿ ನೋಡಿ, ಎಷ್ಟೇ ನಾಲೆಡ್ಜ್ ಇದ್ರೂ ಎಷ್ಟೇ ತಿಳ್ಕೊಂಡಿದ್ರು ಪ್ರಸ್ತುತಪಡಿಸೋದು ಬಹಳ ಮುಖ್ಯ ಆಗ್ತದೆ. ಯಾಕಂತಂದ್ರೆ ನಾವು ಅನೇಕರನ್ನ ರೀಚ್ ಆಗಬೇಕು ಅಂತಂದಾಗ ಪ್ರಸ್ತುತಪಡಿಸುವ ಕೌಶಲ ಬಹಳ ಮುಖ್ಯ. ಸೊ ಇಲ್ಲಿ ಅವರು ಬಹಳ ಅಚ್ಚುಕಟ್ಟಾಗಿ ವಿಷಯ ಸಂಗ್ರಹಣೆ, ಜೋಡಣೆ, ವಿವರಣೆಯನ್ನು ಬಹಳ ಚೆನ್ನಾಗಿ ಮಾಡಿ ಓದುಗರ ಮನಸ್ಸನ್ನ ರೀಚ್ ಆಗುವಂತಹ ಒಂದು ನ್ಯಾಯಸಮ್ಮತವಾದ ನ್ಯಾಯವಾದ ಈ ಪುಸ್ತಕವನ್ನ ಬರೆದು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯವನ್ನು ಒದಗಿಸಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ನೋಡಿ, ಮತ್ತೆ ಈ ಪುಸ್ತಕವನ್ನ ಈಗ ಓದ್ತಾ ಹೋದಾಗ ಅನೇಕ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಮಂಕುತಿಮ್ಮನ ಕಗ್ಗದಲ್ಲಿ ಒಂದ್ ಕಡೆ ಹೇಳ್ತಾರೆ, ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಅಂತ ಹೇಳಿ. ಸೊ ನೋಡಿ, ಪರಮಶಾಸ್ತ್ರ ಯಾವ್ದಾವುದೋ ಶಾಸ್ತ್ರವನ್ನೆಲ್ಲ ಓದೋದಕ್ಕಿಂತ ಒಂದು ಉದಾಹರಣೆ ಕೊಟ್ಟುಬಿಟ್ಟು ನಾವು ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ಸಾಕು, ಅದು ಬಹಳ ಚೆನ್ನಾಗಿ ವಿಷಯ ಅರ್ಥ ಆಗ್ತದೆ. ಅಂತಹ ಒಂದು ಕೆಲಸವನ್ನ ಅನೇಕ ಉದಾಹರಣೆಗಳನ್ನ ಕೊಡ್ತಾ ನಮ್ಮ ದಿನನಿತ್ಯದ ಸನ್ನಿವೇಶದಲ್ಲಿ ಬರ್ತಕ್ಕಂತಹ ಉದಾಹರಣೆಗಳನ್ನ ಆರಿಸ್ಕೊಂಡು ಅಂತಹದೇ ಉದಾಹರಣೆಗಳನ್ನ ಕೊಟ್ಕೊಂಡು ಅವರು ವಿಷಯವನ್ನ ನಿರೂಪಿಸ್ತಕ್ಕಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಮುಂದಿನ ಹೋಗಿ ಅವರ ರಚನಾ ಆಯಾಮಗಳಲ್ಲಿ ನೋಡಿದಾಗ ಹೇಗೆ ಪುಸ್ತಕವನ್ನು ರಚಿಸಿದ್ದಾರೆ ಅಂತ ಹೇಳಿ ನಾನು ಅಂದಾಜಿಸಿದ್ದೀನಿ. ಹೇಗಪ್ಪ ಅಂತಂದ್ರೆ ಅಂತರ್ಗತ ಇಂಟಿಗ್ರೇಟೆಡ್ ಅಪ್ರೋಚ್ ಅಲ್ಲಿ ಪುಸ್ತಕವನ್ನು ರಚಿಸಿದ್ದಾರೆ. ಅರ್ಥ ಆಯ್ತಾ? ಸುಮಾರು ವಿಷಯಗಳನ್ನ ಬೋಧನಾ ಪದ್ಧತಿಯನ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ಕೆಲವೊಂದ್ಸತಿ ಕಾಮರ್ಸ್ನ ವಿಶೇಷವಾದ ಪರಿಕಲ್ಪನೆಗಳನ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಅನೇಕ ವಿಷಯಗಳನ್ನ ಇಂಟಿಗ್ರೇಟ್ ಮಾಡ್ತಾ ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಅಲ್ಲಿ ಮತ್ತೆ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಂತ ಹೇಳ್ತೀವಿ, ರಚನಾವಾದ ಅಂತ ಈಗ ಪ್ರೆಸೆಂಟ್ ಟ್ರೆಂಡ್ ಅಲ್ಲಿ ಇರತಕ್ಕಂಥ ಒಂದು ಸಿಸ್ಟಮ್, ಅದು ಎಜುಕೇಶನ್ ಸಿಸ್ಟಮ್. ರಚನಾವಾದವನ್ನ ಅವರು ಇಂಟಿಗ್ರೇಟ್ ಮಾಡಿ ಕ್ರಮಬದ್ಧವಾಗಿ ತಾರ್ಕಿಕ ಚಿಂತನೆಗೆ ಒಳಪಡುವಂತಹ ವಿಚಾರಗಳ ಸಂಯೋಜನೆಯನ್ನ ಅವರು ಮಾಡ್ತಾ ಹೋಗಿದ್ದಾರೆ. ಮತ್ತೆ ನನಗೆ ಆಲ್ರೆಡಿ ಭಾಷೆಯ ಶೈಲಿ ಬಗ್ಗೆ ಹೇಳಿದೆ, ಬಹಳ ಸರಳವಾದ ಭಾಷೆಯನ್ನ ಬಳಸಿದ್ದಾರೆ ಅಂತ. ನಾವು ವಚನಕಾರರನ್ನ ಗಮನಿಸಬಹುದು. ಅಲ್ಲಮ ಪ್ರಭುನು ವಚನಕಾರನೇ, ಬಸವಣ್ಣನೂ ಸಹ ವಚನಕಾರನೇ. ಆದ್ರೆ ಅಲ್ಲಮ ಪ್ರಭುವಿನ ಭಾಷೆಯ ಪಾಂಡಿತ್ಯ ಬಹಳ ಉತ್ಕೃಷ್ಟವಾದದ್ದು. ಹಾಗಾಗಿ ಜನಸಾಮಾನ್ಯರು ಓದಿದ್ರೆ ಅವ್ರ ವಚನಗಳು ಬಹಳ ಬೇಗ ಅರ್ಥ ಆಗಲ್ಲ. ಅದನ್ನ ಬೆಳಗಿನ ವಚನಗಳು ಅಥವಾ ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ. ಆದ್ರೆ ಬಸವಣ್ಣವರ ವಚನಗಳು ಓದಿದ ತಕ್ಷಣ ಹೃದಯಕ್ಕೆ ಬಿಟ್ಬಿಡ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಸರಳವಾದ ಭಾಷೆಯನ್ನ ಬಸವಣ್ಣವರು ಭಾಷೆಯನ್ನ ಬಳಸಿ ಓದುಗರ ಮನ ಮುಟ್ಟುವಂತೆ ಭಾಷಾ ಶೈಲಿ ಬಳಸೋದಿದೆಯಲ್ಲ, ಅದು ಒಂದು ಬರಹಗಾರನ ನಿಪುಣತೆ ಅಂತ ಹೇಳ್ಬೋದು. ಅಂತಹ ನೈಪುಣ್ಯವಾದ ಕೆಲಸವನ್ನ ನಂದನವರು ನಿರೂಪಿಸ್ತಾ ಹೋಗಿದ್ದಾರೆ. ಮತ್ತೆ ಪುಸ್ತಕದ ಪ್ರಾಮುಖ್ಯತೆ ಬಗ್ಗೆ ಹೇಳೋದಾದ್ರೆ ನೋಡಿ, ಈ ಪುಸ್ತಕ ಮೈಸೂರು ವಿಶ್ವವಿದ್ಯಾನಿಲಯದ BD ಪಠ್ಯಕ್ರಮ ಅಷ್ಟೇ ಅಲ್ಲ,
ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ವಿಶ್ವವಿದ್ಯಾನಿಲಯಗಳಿದೆಯೋ ಎಲ್ಲರೂ ಸಹ ಈ ಪುಸ್ತಕವನ್ನ ಆಯ್ಕೊಂಡು ಅವರ ಪಠ್ಯಕ್ರಮವಾಗಿ ಮಾಡಿಕೊಳ್ಳಬಹುದು. ಅಂತಹ ಒಂದು ಅತ್ಯುತ್ತಮವಾದಂತಹ ಪುಸ್ತಕ ಆಗಿದೆ. ಮತ್ತೆ ನಾವು ಗಮನಿಸಬಹುದು, PU ಕಾಲೇಜಿನಲ್ಲಿ ಇತ್ತೀಚೆಗಷ್ಟೇ BEd ಕಡ್ಡಾಯಗೊಳಿಸಿದ್ದಾರೆ. ಹಿಂದೆ ಎಲ್ಲ M.Com ಮಾಡೋರೆಲ್ಲ ಬಂದು ಲೆಕ್ಚರ್ ಮಾಡಕ್ಕೆ ಶುರು ಮಾಡಿದ್ದಾರೆ PUC ಕಾಲೇಜುಗಳಲ್ಲಿ. ಹಾಗೆ ಡಿಗ್ರಿ ಕಾಲೇಜುಗಳಲ್ಲಿ ಕೆಲಸ ಮಾಡುವಂತಹ ಸಹಾಯಕ ಪ್ರಾಧ್ಯಾಪಕರು ಸಹ KSET ನೆಟ್ ಮಾಡಿಕೊಂಡು ಬಂದು ಬೋಧನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ತರಬೇತಿಗಳಿಲ್ಲ, ಅವ್ರಿಗೆ ಬೋಧನಾ ಪದ್ಧತಿಯ ಪರಿಚಯ ಇಲ್ಲ. ಸೊ BD ಶಿಕ್ಷಕರಿಗಲ್ಲದೆ, BD ವಿದ್ಯಾರ್ಥಿಗಳಿಗಷ್ಟೇ ಅಲ್ಲದೆ ಡಿಗ್ರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಿಗೆ PUCಯ ಉಪನ್ಯಾಸಕರಿಗೂ ಸಹ ಒಂದು ಹೇಳಿ ಮಾಡಿಸಿದಂತಹ ಪುಸ್ತಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ವೃತ್ತಿಪರ ಅಭಿವೃದ್ಧಿ FDP ಅಂತ ಹೇಳ್ತೀವಿ ನಾವು, ಪ್ರೊಫೆಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಹೇಳ್ತೀವಿ. ಅದನ್ನ ಇವತ್ತಿನ UGC ಕಡ್ಡಾಯಗೊಳಿಸಿದೆ. ಅಂಥ ಪ್ರೊಫೆಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅವರ ವೃತ್ತಿಪರತೆಯನ್ನು ಹೆಚ್ಚಿಸಿಕೊಳ್ಬೇಕಾದ್ರೆ ಇಂಥ ಪುಸ್ತಕಗಳನ್ನ ಡಿಗ್ರಿಯ ಉಪನ್ಯಾಸಕರಿಗೂ ಓದಲಿಕ್ಕೆ ಶಿಫಾರಸು ಮಾಡಬಹುದು, PU ಕಾಲೇಜಿನ ಉಪನ್ಯಾಸಕರಿಗೂ ಸಹ ಓದಲಿಕ್ಕೆ ಇದನ್ನ ನಾವು ಶಿಫಾರಸು ಮಾಡಬಹುದು. ಅಂತಹ ಒಂದು ಒಳ್ಳೆಯ ಪುಸ್ತಕ ಇದಾಗಿದೆ. ಮತ್ತೆ ಮೌಲ್ಯಮಾಪನ ವಿಚಾರಕ್ಕೆ ಬಂದ್ರೆ, ಈ ಪುಸ್ತಕದಲ್ಲಿ ಮೌಲ್ಯಮಾಪನ ವಿಚಾರಕ್ಕೆ ಬಂದ್ರೆ ನಾವೇನು ಗ್ರೂಪ್ ಟೆಕ್ಸಾನಮಿ ಅಂತ ಹೇಳ್ತೀವಿ ಅಲ್ವಾ, ಅದೊಂದು ಗೋಪುರ, ಮೌಲ್ಯಮಾಪನದ ಗೋಪುರ. ಜ್ಞಾನ, ತಿಳುವಳಿಕೆ, ಅನ್ವಯ, ವಿಶ್ಲೇಷಣೆ, ಮೌಲ್ಯಮಾಪನ, ಮತ್ತೆ ಸೃಜಿಸುವುದು ಅಂತ ಹೇಳ್ತೀವಿ, ಕ್ರಿಯೇಷನ್ ಲೆವೆಲ್ ಅಂತ ಹೇಳ್ತೀವಿ. ಮತ್ತೆ ಮೇಲಿನ 3 ಲೆವೆಲ್ ಅನ್ನು ನಾವು ಹೈಯರ್ ಆರ್ಡರ್ ಥಿಂಕಿಂಗ್ಸ್ ಅಂತ ಹೇಳ್ತೀವಿ. ಮತ್ತೆ ಕೆಳಗಿನ 3 ಲೆವೆಲ್ ಅನ್ನ ಇನ್ನೊಂದು ವಿಭಾಗದಲ್ಲಿ ನಾವು ಇಡ್ತೀವಿ. ಹಾಗಾಗಿ ಒಂದು ಪುಸ್ತಕದಲ್ಲಿ ಇಷ್ಟು ರೀತಿಯ, ಈ ಪುಸ್ತಕದಿಂದ ನಾವು ಅಷ್ಟು ಲೆವೆಲಿನ ಕ್ವಶನ್ಗಳನ್ನ ತೆಗೆಯಬಹುದು. ಅಷ್ಟು ಡೆಪ್ತ್ ಆಗಿ ಅವರು ಅಷ್ಟು ರೀತಿಯ ಕ್ವಶನ್ಗಳನ್ನು ತೆಗೆಯುವಂತಹ ವಿಷಯವನ್ನ ಇಲ್ಲಿ ಅಡಗಿಸಿ ವಿವರಣೆಯನ್ನ ಮಾಡ್ತಾ ಅವರು ಹೋಗಿದ್ದಾರೆ. ಮತ್ತೆ ಈ ಪುಸ್ತಕದಲ್ಲಿ ಅನೇಕ ಸಣ್ಣ ಪುಟ್ಟ ಮೌಲ್ಯಗಳನ್ನು ಸಹ ಅಳವಡಿಸಿದ್ದಾರೆ. ಯಾಕಂತಂದ್ರೆ ಒಂದಷ್ಟು ಮೌಲ್ಯಗಳನ್ನು ಅಳವಡಿಸಿದ್ದಾರೆ. ಒಂದಷ್ಟು ಶಿಸ್ತುಬದ್ಧವಾಗಿ ರಚನೆ ಮಾಡಿರೋದ್ರಿಂದ ಓದುಗ ಬಹಳ ಶಿಸ್ತಿನಿಂದ ಓದಲಿಕ್ಕೆ ಸಹಾಯ ಆಗ್ತದೆ. ಪುಸ್ತಕ ಓದುಗನಿಗೆ ಬಹಳ ಕ್ರಮಬದ್ಧವಾಗಿ ಓದೋದು ಸಹ ಒಂದು ಶಿಸ್ತು, ಓದಿಸ್ಕೊಂಡು ಹೋಗ್ಬೇಕು ಪುಸ್ತಕ. ಹಾಗೆ ಬಹಳ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಪುಸ್ತಕವನ್ನ ಅವರು ರಚಿಸ್ತಾ ಹೋಗಿದ್ದಾರೆ. ಇದಿಷ್ಟು ನಾನು ಪುಸ್ತಕದಲ್ಲಿ ಗಮನಿಸತಕ್ಕಂತಹ ಅಂಶಗಳಾಗಿದೆ. ಮತ್ತೆ ಲೇಖಕನ ದೃಷ್ಟಿಕೋನವನ್ನು ನಾನು ನನ್ನದೇ ಆದ ದೃಷ್ಟಿಕೋನದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅವರು ನಂದನ್ ಅವರು ಬಹಳ ಯುವಕರು, ತುಂಬಾ ಚಿಕ್ಕವರು. ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತ ಏನು ಹೇಳ್ತಾರಲ್ಲ, ಹಾಗೆ ನೋಡಿ ಅವರು ನಗುಮುಖ, ಅವರ ಮುಖದಲ್ಲಿ ಒಂದು ಸಾತ್ವಿಕತೆ, ಸರಳತೆ ತುಂಬಿ ಅಡಗಿದೆ. ಯಾಕಂದ್ರೆ ಅದು ನಮ್ಮ ಒಳಗಿದ್ದಾಗ ಮಾತ್ರ ಹೊರಗಡೆ ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಮುಖದಲ್ಲಿ ಒಳಗಡೆ ಏನಿರುತ್ತೆ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಅಂತಹ ಒಳ್ಳೆಯ ಸಾತ್ವಿಕರು, ಸರಳರು, ಜ್ಞಾನಿಗಳು. ಈ ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂತೆ, ಅದನ್ನ ಕುಡಿದೊಂದು ಗರ್ಜಿಸಲೇಬೇಕು ಅಂತ ಹೇಳ್ತಾರೆ. ನಾಲೆಡ್ಜ್ ಇಸ್ ಪವರ್ ಅಂತ ಹೇಳ್ತಾರೆ. ಸೊ ಅದೆಲ್ಲವನ್ನ ಅವರಲ್ಲಿ ಒಳಗೊಂಡಿದ್ದಾರೆ. ನಂದನ್ ಅವರು ಚಿಕ್ಕ ವಯಸ್ಸಿಗೆ ಒಂದು ಅದ್ಭುತವಾದ ಪ್ರತಿಭೆ. ಪುಸ್ತಕ ಓದಿದ ಮೇಲೆ ನನಗೆ ಅವ್ರ ಮೇಲೆ ಹೆಚ್ಚು ಗೌರವ ಜಾಸ್ತಿ ಆಯಿತು. ಯಾಕಂದ್ರೆ ಅವರ ಅದ್ಭುತವಾದ ಪ್ರತಿಭೆ ನನಗೆ ಈ ಪುಸ್ತಕ ಓದಿದ ಮೇಲೆ ಅನ್ನಿಸ್ತಾ ಇದೆ. ನನಗೆ ಇದಕ್ಕಿಂತ ಹಿಂದೆ ನಂದನ್ ಪಿಕ್ಚರೇ ಬೇರೆ ಆಗ್ತಾ ಇದೆ, ಇನ್ನು ಮುಂದೆ ಬರುವಂತ ನಂದನ್ ಪಿಕ್ಚರೇ ಬೇರೆ ಆಗ್ತಾ ಇದೆ. ಯಾಕಂದ್ರೆ ಅವರು ಇದು ಮೊದಲ ಹೆಜ್ಜೆ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ. ಇಂತಹ ಇನ್ನೂ ಅನೇಕ ಪುಸ್ತಕಗಳನ್ನ ಕೊಡುಗೆಯಾಗಿ ಕೊಡ್ತಾರೆ ಅಂತಕ್ಕಂಥ ಭರವಸೆ ನನಗೆ ಅವ್ರ ಮೇಲೆ ಇದೆ. ಹಾಗಾಗಿ ಮತ್ತೆ ವಿವೇಕಾನಂದರು ಹೇಳ್ತಾರೆ ನೋಡಿ, ಉತ್ಸಾಹಭರಿತ ಯುವಕರನ್ನ ಕೊಡಿ, ನಾನು ಭಾರತದ ಭವಿಷ್ಯವನ್ನ ಬದಲಾಯಿಸ್ತೀನಿ ಅಂತ ಹೇಳ್ತಾರೆ ವಿವೇಕಾನಂದರು. ಹಾಗೆ ನಿಜವಾಗಲೂ ಇಂತಹ ಯುವಕರು ನಮ್ಮ ವಿವೇಕಾನಂದರು ಇದ್ದು ಸಿಕ್ಬಿಟ್ಟಿದ್ರೆ ನಮ್ಮ ಭಾರತದ ಭವಿಷ್ಯ ಬದಲಾಗ್ತಿತ್ತು ಅಂತ ಭಾವಿಸ್ತೀನಿ. ಆದ್ರೆ ಅವ್ರಿಲ್ಲ ಅಂತ ನಾವು ಏನು ಇದಾಗೋದು ಬೇಡ. ಇಂತಹ ಯುವಕರಿಗೆ ನಮ್ಮ ದೇಶದ ಭವ್ಯ ಭಾರತದ ಭವಿಷ್ಯ ಬದಲಾಗಲಿಕ್ಕೆ ಸಾಧ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಮತ್ತೆ ಯಾರೇ ಆದರೂ ಅಷ್ಟೇ ಗುರು ಮತ್ತೆ ಗುರಿ ಎರಡಿರಬೇಕು, ನಾವು ಬೆಳಿಬೇಕು ಅಂತಂದ್ರೆ. ಹಾಗಾಗಿ ನಂದನ್ ಅವರಿಗೆ ಒಳ್ಳೆಯ ಗುರಿ ಇದೆ. ಅವರು PhD ಮಾಡ್ತಾ ಇದ್ದಾರೆ ಈಗ. ಒಳ್ಳೆಯ ಗುರಿ ಇದೆ. ಮತ್ತೆ ಅವ್ರ ಹಿಂದೆ ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗುರು ಇದ್ದಾರೆ. ಗುರಿ ಎರಡೂ ಇರೋದ್ರಿಂದ ಅವರು ಮುಂದೆ ಚೆನ್ನಾಗಿ ಸಕ್ಸಸ್ ಆಗ್ತಾರೆ. ಅವ್ರ ಭವ್ಯ ಭವಿಷ್ಯ ಚೆನ್ನಾಗಿರುತ್ತದೆ. ನಂದನ್ ಅವರು ನಮ್ಮ ಶಿಕ್ಷಣ ಕ್ಷೇತ್ರದ ಧ್ರುವತಾರೆ ಆಗ್ತಾರೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಮತ್ತೆ ಒಟ್ಟಾರೆಯಾಗಿ ಹೇಳಲು ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ನಮಗೆ ವಿದ್ವತ್ತಿದ್ರೆ ನಾವೆಲ್ಲ ಕಡೆಯಲ್ಲೂ ಪೂಜಿಸಲ್ಪಡ್ತೀವಿ. ಹಾಗಾಗಿ ಎಲ್ಲ ಪ್ರಶಿಕ್ಷಣಾರ್ಥಿಗಳಿದ್ದೀರಿ, ನೀವೆಲ್ಲರೂ ಜ್ಞಾನವನ್ನ ಸಂಪಾದನೆ ಮಾಡಬೇಕು. ಯಾವಾಗ ನಮಗೆ ಜ್ಞಾನ ಇರ್ತದೋ ಅವಾಗ ನಾವೆಲ್ಲ ಕಡೆಗೂ ನಮಗೆ ರೆಸ್ಪೆಕ್ಟ್ ಇರ್ತದೆ, ಎಲ್ಲ ಕಡೆಯೂ ನಾವು ಪೂಜಿಸಲ್ಪಡ್ತೀವಿ.
ಹಾಗಾಗಿ ಇಷ್ಟು ಮಾತಾಡಲಿಕ್ಕೆ ನಾನು ಬಹಳ ಸರಳವಾಗಿ ಪರಿಚಯಿಸಿದ್ದೀನಿ. ನಾನು ಎಷ್ಟರ ಮಟ್ಟಿಗೆ ಪರಿಚಯಿಸಿದ್ದು ನನಗೆ ಗೊತ್ತಿಲ್ಲ, ನ್ಯಾಯ ಒದಗಿಸಿದಾಗಲೂ ನನಗೆ ಗೊತ್ತಿಲ್ಲ. ಆದರೆ ಇದೊಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತಹ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಮುಖ್ಯ ಘಟ್ಟ ಪ್ರೊಫೆಸರ್ ಜಗನ್ನಾಥ್ ದಾಂಗೆಯವರ ಅಭಿಪ್ರಾಯ ಪುಸ್ತಕದ ಬಗ್ಗೆ ಮತ್ತು ಕಾರ್ಯಕ್ರಮದ ಬಗ್ಗೆ ಸರ್ಗಳು ಕೆಲವೊಂದು ಹಿತನುಡಿಗಳನ್ನು ಆಡಬೇಕೆಂದು ಪ್ರಾರ್ಥಿಸ್ತಾರೆ. ಸ್ನೇಹಿತರೆ, ಈ ದಿನ ಬಹಳ ಒಂದು ವಿಸ್ಮಯವಾಗಿರ್ತಕ್ಕಂಥ ದಿನ ಅಂತ ನಾನು ಭಾವಿಸ್ತೇನೆ. ಕಾರಣ ಇಷ್ಟೇ, ಕಲಬುರಗಿ ಅನ್ನುವಂತಹ ಒಂದು ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶದಿಂದ ಬಂದಂತಹ ವ್ಯಕ್ತಿ ಶಿವಮೊಗ್ಗ ಅನ್ನುವಂತಹ ಉತ್ಕೃಷ್ಟವಾಗಿರ್ತಕ್ಕಂಥ ಸಂಸ್ಕೃತಿಯ ಮಣ್ಣಿನಲ್ಲಿ ಸುಮಾರು 20 ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿ ಅಲ್ಲಿರುವಂತಹ ಜ್ಞಾನಿಗಳೊಂದಿಗೆ ಬೆರೆತು ಅವರೊಂದ ಕಲಿತು ಅವರೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಿ ಒಂದಿಷ್ಟು ವಿಷಯ ಪರಿವರ್ತನೆಯನ್ನು ಮಾಡಿಕೊಂಡಿರುವಂತಹ ಪರಿಸ್ಥಿತಿಯಲ್ಲಿ ಮೈಸೂರು ಅನ್ನುವಂತಹ ಸಾಂಸ್ಕೃತಿಕ ನಗರಿಯಲ್ಲಿ ಮನೆಯನ್ನು ಕಟ್ಟಿಕೊಂಡು ಅಂತಹ ಮನೆಯಲ್ಲಿ ಸಾಮಾನ್ಯವಾಗಿರುವಂತಹ ಕಾರ್ಯಕ್ರಮಗಳ ಜೊತೆಗೆ ಈ ಥರದ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿರುವುದಿದೆಯಲ್ಲ, ಅದಕ್ಕೆ ಬಹಳ ವಿಷಯವಾಗಿರ್ತಕ್ಕಂಥ ದಿನ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಕಾರಣೀಭೂತರು ಬಹಳ ಜನ ಇದ್ದಾರೆ. ಮುಖ್ಯವಾಗಿ ನನ್ನ ಬೆನ್ನೆಲುಬಾಗಿ ನಿಂತಹ ನನ್ನ ಅರ್ಧಾಂಗಿ ರತ್ನ ಅವರು ಜನಹಿತ ಸಭೆಯ ಕಾರ್ಯದರ್ಶಿಗಳು ಕೂಡ ಆಗಿ, ನಾನು ಏನೇನು ಒಂಥರ ಹುಚ್ಚುತನದಿಂದ ಕೆಲವೊಂದು ಕೆಲಸಗಳನ್ನು ಮಾಡಕ್ಕೆ ಹೊರಡ್ತೀನಿ, ಅದೆಲ್ಲದಕ್ಕೂ ಅವ್ರ ಜೊತೆಗೆ ನಿಂತ್ಕೊಂಡು ಇಲ್ಲ ಮಾಡಿ ನಾನು ಜೊತೆಗಿದ್ದೀನಿ, ಒಂದು ಬದಲಾವಣೆನ ನೋಡೋಣ ಸಮಾಜದಲ್ಲಿ ಅನ್ನುವಂತಹ ಪರಿಸ್ಥಿತಿ ಇದೆಯಲ್ಲ, ಅದು ನಿರ್ಮಾಣ ಮಾಡೋದಕ್ಕೂ ಕೂಡ ಕಾರಣೀಭೂತರಾಗಿದ್ದಂಥವ್ರು ಅವರು ಕೂಡ ಪ್ರಮುಖರಾದಂಥವ್ರಿದ್ದಾರೆ. ಅದರ ಜೊತೆಗೆ ನನ್ನ ಮನಸ್ಥಿತಿಯೊಂದಿಗೆ ನಿಮ್ಮೆಲ್ಲರ ಮನಸ್ಥಿತಿಗಳು ಸೇರಿಕೊಂಡು ಇಲ್ಲ ಸೇರಿದೀವಲ್ಲ, ಅದು ಒಂದು ಬಹಳ ವಿಸ್ಮಯವಾಗಿರ್ತಕ್ಕಂಥದ್ದು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ವಿಶೇಷವಾಗಿ ನಾವೆಲ್ಲರೂ ನೋಡ್ತಾ ಇದ್ದೀವಿ, ಬರವಣಿಗೆ ಅನ್ನುವಂಥದ್ದು ಬಹಳ ಕ್ಲಿಷ್ಟವಾಗಿರ್ತಕ್ಕಂತಹ ಕೆಲಸ. ಬರವಣಿಗೆಗೆ ಮಂಥನ ಬೇಕು, ಮಂಥನ ಮಾಡಬೇಕಾದ್ರೆ ಚಿಂತನ ನಡೀಬೇಕು, ಚಿಂತನ ಮಾಡಬೇಕಾದ್ರೆ ಜ್ಞಾನ ಬೇಕು. ಸೊ ಹಾಗಾಗಿ ಅಂತಹ ಎಲ್ಲ ಪ್ರಾಸೆಸ್ಸನ್ನು ಮಾಡಿ ಒಂದು ಯಾವುದೋ 2 ಪುಸ್ತಕಗಳನ್ನು ಮಾಡಿದ್ದೀನಿ ಅನ್ನುವಂತಹ ವಿಷಯವನ್ನು ಕೊನೆಯ ವಾರದಲ್ಲೇ ನನಗೆ ಬಂದು ಹೇಳಿ, ಸರ್ ಈ ಥರ 2 ಪುಸ್ತಕಗಳು ಮಾಡಿದ್ದೀನಿ, ನಾನು ಮೊದಲು ನಿಮಗೆ ಕಾಪಿ ಕೊಡ್ತಾ ಇರೋದು ಅನ್ನುವಂತಹ ಮಾತುಗಳನ್ನು ಹೇಳಿದಾಗ ನನಗೆ ತುಂಬ ಖುಷಿಯಾಯಿತು. ಅದಕ್ಕೆ ಕಾರಣವೂ ಇದೆ. ಯಾಕೆಂದರೆ ನನಗೂ PhD ವಿದ್ಯಾರ್ಥಿಗಳಿಗೂ ಒಂದು ಕಂಡೀಷನ್ ಇರುತ್ತೆ ಯಾವತ್ತೂ ಕೂಡ. ಏನು ಅಂದರೆ PhD ಮುಗಿಸ್ಕೊಂಡ್ಮೇಲೆ ಡಾಕ್ಟರ್ ಕಮಿಟಿ ಆಗುತ್ತೆ ಸಿನಾಪ್ಸಿಸ್ ಸಬ್ಮಿಷನ್ಗೆ. ಅದಾದಮೇಲೆ 3 ತಿಂಗಳು ಟೈಮ್ ಇದೆ ಥೀಸಿಸ್ ಸಬ್ಮಿಷನ್ ಮಾಡೋದಕ್ಕೆ. ಆ ಥೀಸಿಸ್ ಸಬ್ಮಿಷನ್ ಜೊತೆ ಪುಸ್ತಕ ಸಬ್ಮಿಷನ್ ಮಾಡಬೇಕು ಅನ್ನೋದು ನನ್ನ ವಾದ. ಪ್ರತಿ ವಿದ್ಯಾರ್ಥಿಗಳಿಗೂ ಅದನ್ನು ಹೇಳ್ತೀನಿ ನಾನು. ಅವರು ಏನೇನೋ ಮಾಡ್ತಾರೆ, ಪ್ರಾಮಿಸ್ ಮಾಡ್ತಾರೆ ಫಸ್ಟಿಗೆ ಬಂದಾಗ PhD ತಗೊಳ್ಳೋ ಟೈಮ್ಗೆ, ಸರ್ ನೀವು ಏನು ಹೇಳ್ತೀರೋ ಅದನ್ನೇ ಮಾಡ್ತೀವಿ, ವೇದ ವಾಕ್ಯ ನಿಮ್ಮ ವಾಕ್ಯಗಳು ಅಂತ ಎಲ್ಲ ಹೇಳ್ತಾರೆ, ಪ್ರಾಮಿಸ್ ಮಾಡ್ತಾರೆ, ನಿಧಾನಕ್ಕೆ ಕೆಲಸ ಮಾಡ್ತಾರೆ, ಥೀಸಿಸ್ ಸಬ್ಮಿಷನ್ ಆಗುತ್ತೆ. ಅದಾದಮೇಲೆ ಲಾಸ್ಟಿಗೆ ಸಬ್ಮಿಷನ್ ಆಗೋ ಟೈಮಿಗೆ ಕೇಳ್ತೀನಿ ಮಾತನ್ನ ನಾನು, ನೀವು ಪ್ರಾಮಿಸ್ ಮಾಡಿದ್ದೀರಿ ನನಗೆ ಪುಸ್ತಕ ಬರಿತೀನಿ ಅಂತ ಹೇಳಿ ಬರೆದರ ಅಂತ. ಅದರಲ್ಲಿ ಸುಮಾರು 99% ವಿದ್ಯಾರ್ಥಿಗಳು ತಮ್ಮ ಮಾತನ್ನ ಉಳಿಸ್ಕೊಂಡಿಲ್ಲ. ಒಬ್ಬರು ಉಳಿಸ್ಕೊಂಡಿದ್ದಾರೆ ಆ್ಯಕ್ಚುಲಿ. ಅದು ನನಗೆ ಹೆಮ್ಮೆ ಅನಿಸಿತ್ತು ಅವಾಗ. ಬಟ್ ಅದಕ್ಕಿಂತ ಮಿಗಿಲಾಗಿ ಇವ್ರದ್ದು ಇನ್ನೂ ಪ್ರಪೋಸಲೇ ಸಬ್ಮಿಷನ್ ಆಗಿಲ್ಲ. ಅಂತಹ ಪ್ರಪೋಸಲ್ ಸಬ್ಮಿಷನ್ ಮಾಡದೇ ಇರುವಂತಹ ಒಬ್ಬ ವಿದ್ಯಾರ್ಥಿ ನನಗೆ ಬಂದು, ಸರ್ ನಾನು ಪುಸ್ತಕ ಬರ್ತಿದ್ದೀನಿ ಅಂತ ಕೊಡೋದಿದೆಯಲ್ಲ, ಅದು ನನಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ಅದಕ್ಕೆ ನಾನು ಹೇಳಿದೆ, ಈ ಪುಸ್ತಕಗಳನ್ನು ಹೀಗೇನೆ ಇಟ್ಕೋಬೇಡಿ. ಆ್ಯಕ್ಚುಲಿ ನೀವು ಪಬ್ಲಿಷ್ ಮಾಡಿ ಅದನ್ನು ಹಾಗೆ 4-6 ಜನಕ್ಕೆ ಕೊಟ್ಟರೆ ನೀವು ಮಾಡಿರೋ ಕೆಲಸದ ಬಗ್ಗೆ ಗೊತ್ತಾಗಲ್ಲ ಆ್ಯಕ್ಚುಲಿ. ಒಂದು. ಎರಡನೇದು ಮುಖ್ಯವಾಗಿರ್ತಕ್ಕಂಥದ್ದು, ಜ್ಞಾನ ಎಲ್ಲರ ಸೊತ್ತು, ಅದು ಯಾರ ಸೊತ್ತು ಅಲ್ಲ. ಅದು ಎಲ್ಲೇ ಯಾವುದೇ ರೀತಿಯಾಗಿ ಹೊರ ಬಂದರೂ ಕೂಡ ಅದು ಎಲ್ಲರ ಪ್ರಚಾರಕ್ಕೆ ಒಳಗಾಗಬೇಕಾಗಿರುವಂಥ ಕೆಲಸವನ್ನು ನಾವು ಮಾಡಲೇಬೇಕು. ಅದಕ್ಕೆ ನಾನು ಹೇಳಿದೆ, ಫಿಲಮ್ ಇಂಡಸ್ಟ್ರಿಯವ್ರನ್ನ ನೋಡಿ ಕಲಿಬೇಕು ನಾವು ಅಂತ ಅಕಾಡೆಮಿಷಿಯನ್ಸ್ಗಳು. ಅವ್ರು ಹೇಗೆ ರಿಲೀಸ್ ಮಾಡ್ತಾರೆ ಅಂದರೆ, ಮೊದಲು ಒಂದು 50 ಸೆಕೆಂಡ್ ಅಥವಾ 30 ಸೆಕೆಂಡ್ನ ಟೀಸರ್ ರಿಲೀಸ್ ಮಾಡ್ತಾರೆ, ನೋಡಿ ಹೇಗಿದೆ ಪ್ರತಿಕ್ರಿಯೆ ಅಂತೇಳಿ. ಅದಾದಮೇಲೆ 1-1.5 ನಿಮಿಷದ ಟ್ರೇಲರ್ ರಿಲೀಸ್ ಮಾಡ್ತಾರೆ. ಅದಾದಮೇಲೆ ಮ್ಯೂಸಿಕ್ ಒಂದು ರಿಲೀಸ್ ಮಾಡ್ತಾರೆ ಆ್ಯಕ್ಚುಲಿ, ಹೌದಾ, ಒಂದೊಂದೇ ಸಾಂಗ್ ರಿಲೀಸ್ ಮಾಡಿ ಆಮೇಲೆ ಫಿಲಮ್ ರಿಲೀಸ್ ಮಾಡ್ತಾರೆ. ದಿಸ್ ಈಸ್ ಹೌ ವಿ ಹ್ಯಾವ್ ಟು ಲರ್ನ್ ಟು ರಿಲೀಸ್ ದ ಥಿಂಗ್ಸ್. ವೈ ಕಾಂಟ್ ವಿ ಡೂ ಇಟ್ ಇನ್ ಎ ನಾಲೆಜ್ ಫಾರ್ಮ್? ಸೊ ಹಾಗಾಗಿ ಈಗಿನ 21ನೇ ಶತಮಾನದ ಜಗತ್ತು ಇದೆಯಲ್ಲ ಮತ್ತು ಆಡಿಯನ್ಸ್ ಇದೆಯಲ್ಲ, ನೀವು ಸುಮ್ಮನೆ ಕೂತ್ಕೊಂಡ್ರೆ ನೀವು ಗುರುತಿಸಲ್ಲ. ನಾನು 20 ವರ್ಷ ಸೇವೆ ಮಾಡಿದೆ, 30 ವರ್ಷ ಸೇವೆ ಮಾಡಿದೆ, ನನ್ನಷ್ಟಕ್ಕೆ ನಾ ಬರದೆ ಅಂದರೆ ನಿಮ್ಗೆ ಗುರುತಿಸಲ್ಲ. ನಾವು ಜನರೊಂದಿಗೆ ಹೋಗಿ, ಜನರ ಹತ್ರ ಹೋಗಿ ಈ ಥರದ ಪ್ರಕ್ರಿಯೆಗಳನ್ನು ಮಾಡಿದಾಗ ಮಾತ್ರ ಜನಕ್ಕೆ ಅದನ್ನು
ಒದಗಿಸ್ಕೊಡುವಂಥ ಅವಕಾಶ ಮೊದಲಾಗತ್ತೆ. ಎರಡನೇದು, ನಮ್ಮನ್ನು ಜನ ಗುರುತಿಸಕ್ಕೆ ಶುರು ಮಾಡ್ತಾರೆ. ಎಸ್, ಇವತ್ತು ಆಥರ್ ಅಂತ ಗುರುತಿಸ್ಬೇಕಾದ್ರೆ ಈ ಥರದ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಲೇಬೇಕಾಗಿದೆ. ಹಾಗಾಗಿ ಇದನ್ನು ಒಂದು ಕಾರ್ಯಕ್ರಮ ಥರದಲ್ಲಿ ಮಾಡೋಣ. ಆಮೇಲೆ ಪ್ರಶ್ನೆ ಬಂತು, ಎಲ್ಲಿ ಮಾಡೋಣ ಅನ್ನೋದು. ಈಗ ಎಲ್ಲಿ ಅಂದರೆ ಮತ್ತೆ ಕಾಲೇಜರಿಗೆ ಕೇಳಬೇಕು, ಕಾಲೇಜಿಗೆ ಹೇಳಿದ್ಮೇಲೆ ಪ್ರಿನ್ಸಿಪಲ್ ರಿಕ್ವೆಸ್ಟ್ ಮಾಡ್ಕೋಬೇಕು, ಪ್ರಿನ್ಸಿಪಲ್ ಒಪ್ಪಬೇಕಲ್ಲ. ಯಾಕಂದರೆ ಎಲ್ಲರೂ ಬರವಣಿಗೆ ಮಾಡಲ್ಲ ಸಾಮಾನ್ಯರು. ಕೆಲವರಿಗೆ ಜೂನಿಯರ್ಸ್ಗಳು ಬರೆದ್ರೆ ಸೀನಿಯರ್ಸ್ಗಳು ಕಷ್ಟ ಆಗುತ್ತೆ, ಹೌದಾ? ಸೊ ಆ ಥರದ ಮನಸ್ಥಿತಿಗಳು ನಮಗೆ ಬೇಡ. ಆ್ಯಕ್ಚುಲಿ ಅಡ್ಡ ಬರೋದು ನಮ್ಮ ಮನೆಯೇ ಒಂದು ವೇದಿಕೆ ಆಗಲಿ. ಆಮೇಲೆ ಈ ಮನೆ ಕಟ್ಟೋದಕ್ಕೆ ನಮಗೊಂದು ಉದ್ದೇಶನೂ ಇತ್ತು. ಆ್ಯಕ್ಚುಲಿ ನೀವು ಮೇಲೆ ಹೋದರೆ ನೋಡಿರ್ತೀರಿ. ಆ್ಯಕ್ಚುಲಿ ನನ್ನ ಉದ್ದೇಶ ಏನು ಅಂದರೆ, ಈ ಮನೆ ಬರೀ ಮನೆಯಾಗಿ ಅಷ್ಟೇ ಉಳಿಯೋದು ಬೇಡ, ಇದು ಜ್ಞಾನದ ಮನೆ ಕೂಡ ಆಗಲಿ ಅನ್ನೋದು ಒಂದು ಉದ್ದೇಶ. ಯಾಕೆಂದರೆ ನಿಮ್ಮ ಥರದ ಹತ್ತಾರು ಜ್ಞಾನಿಗಳು, ಜೀವಿಗಳು ಈ ಮನೆಗೆ ಬಂದು ಚರ್ಚೆ ಮಾಡಬೇಕು ಮತ್ತು ಮುಂದಿನ ಜನಾಂಗಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನು ಹಂಚುವಂಥ ಕೆಲಸ ಆದರೆ ಖಂಡಿತವಾಗ್ಲೂ ನಾವು ಅಕಾಡೆಮಿಷಿಯನ್ಸ್ ಅಂತ ಹೇಳ್ಕೊಳಕ್ಕಾಗುತ್ತೆ. ಈಗ ಡಾಕ್ಟರ್ಗಳು ಮನೆ ನೋಡಿದ್ರೆ ನಮ್ಗೆ ವಿಶೇಷ ಅನಿಸುತ್ತೆ. ಮನೆಗೆ ಹೋದ ತಕ್ಷಣ ಅವ್ರು ಡಾಕ್ಟರ್ ಅನಿಸುತ್ತೆ. ಲಾಯರ್ ಮನೆಗೆ ಹೋಗ್ರಿ, ಅಲ್ಲಿ ಹೋದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇವನ್ ಲಾಯರ್ ಮನೆ ಅಂತ. ಬಟ್ ಟೀಚರ್ ಮನೆಗೆ ಹೋಗ್ರಿ, ಟೀಚರ್ ಮನೆ ಅಂತಾನೆ ಅನ್ಸಲ್ಲ. ಅದು ದುರಂತ ಅದು ಆ್ಯಕ್ಚುಲಿ. ಯಾಕೆ ಅಂದರೆ ನಮ್ಮ ಪ್ರೊಫೆಷನನ್ನು ತೋರಿಸ್ಕೊಳ್ಳೋದ್ರಲ್ಲಿ ನಾವು ಫೇಲ್ ಆಗಿದ್ದೀವಿ. ಸೊ ಹಾಗಾಗಿ ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರದ ಒಂದು ಅವಕಾಶ ಮಾಡ್ಕೊಳ್ಳೋಣ ಅಂತ ಕೇಳಿದಾಗ ಖಂಡಿತವಾಗ್ಲೂ ಅವರು ಒಪ್ಕೊಂಡ್ರು. ವಿ ಆರ್ ಆಲ್ ಹ್ಯಾಪಿ. ಅದ್ರ ಜೊತೆಗೆ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ತ್ರಿಮೂರ್ತಿ ಅವರು 24/7 ಅವರು ಅಂದರೆ ನಮ್ಮ ಮೈಸೂರಾಗಿದೆ ಆ್ಯಕ್ಚುಲಿ. ಸೊ ಹಾಗಾಗಿ ಏನೇ ಕಾರ್ಯಕ್ರಮ ಇರಲಿ, ಏನೇ ಒಂದು ಹೊಸ ಆಲೋಚನೆಯನ್ನು ಅವ್ರ ಜೊತೆ ಹಂಚ್ಕೊಂಡಾಗ ಮಾಡೋಣ ಸರ್, ಬಹಳ ಚೆನ್ನಾಗಿದೆ ಆ್ಯಕ್ಚುಲಿ ಅಂತ ಹೇಳಿ ಮುಂದೆ ಬಂದರು. ಎಲ್ಲರ ಸಪೋರ್ಟಿಂದ ತಾವು ಕರೆದಾಗ ಕೂಡ ತಾವು ಅಷ್ಟೂ ಜನ ಓಡ್ ಬಂದಿದ್ದೀರಿ. ಅದು ನನಗೆ ಬಹಳ ಸಂತೋಷ ಆಯಿತು. ನಾವಿಲ್ಲಿ ಯಾವ ಪೂಜೆನೂ ಮಾಡಿಲ್ಲ, ಯಾವ ಬರ್ಡೇ ಸೆಲೆಬ್ರೇಷನ್ ಮಾಡಿಲ್ಲ. ಆದರೆ ಒಂದು ವಿಶೇಷವಾಗಿ ಈ 2 ಪುಸ್ತಕಗಳು ರಿಲೀಸ್ ಮಾಡ್ತೀವಿ ಅಂದಾಗ ನೀವು ಓಡ್ ಬಂದ್ರಲ್ಲ, ಇಟ್ ಈಸ್ ಇಟ್ ಸೆಲ್ಫ್ ಶೋ ದ್ಯಾಟ್ ಯು ಆರ್ ಆಲ್ ಅಕಾಡೆಮಿಷಿಯನ್ಸ್. ಇದಕ್ಕೆ ಬೇರೆ ಏನೂ ಸಾಕ್ಷಿ ಬೇಕಾಗಿಲ್ಲ. ನೀವು ಮನವರಿಕೆ ಮಾಡ್ಕೊಂಡ್ಬಿಡಿ, ಯು ಆರ್ ಆಲ್ ಅಕಾಡೆಮಿಷಿಯನ್ಸ್. ನಿಮ್ಗೆ ನಿಜವಾಗ್ಲೂ ಜ್ಞಾನದ ಬಗ್ಗೆ ಕಾಳಜಿ ಇದೆ, ಪ್ರೀತಿ ಇದೆ. ಯಾರೋ ಒಬ್ಬರೇನೋ ಹೊಸದು ಬರೀತಾರೆ ಅಂದರೆ ಅದಕ್ಕೆ ಮನ್ನಣೆಯನ್ನು ಕೊಟ್ಟು ಪ್ರಶಂಸೆ ಮಾಡೋದಕ್ಕೆ ನಿಮ್ಮಲ್ಲಿ ಆ ಒಳ್ಳೆ ಗುಣ ಇದೆ ಅನ್ನುವಂಥ ಭಾವನೆ ನಾನು ಬಂದ ತಕ್ಷಣನೇ ಕಂಡುಕೊಂಡೆ. ಹಾಗಾಗಿ ನಂಬರ್ ಈಸ್ ನಾಟ್ ಇಂಪಾರ್ಟೆಂಟ್, ಸಂಖ್ಯೆ ಅದು ಕೂಡ ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಒಂದು ಸಣ್ಣ ನಿದರ್ಶನ ಹೇಳೋದಾದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾಷಣ ಮಾಡಿದ್ರೆ ಲಕ್ಷಾಂತರ ಜನ ಸೇರ್ತಿದ್ರಂತೆ. ಇದು ಸ್ವತಂತ್ರ ಪೂರ್ವ ಹೇಳ್ತಾ ಇರೋದು, ಸ್ವತಂತ್ರ ನಂತರ ಅಲ್ಲ. ಅದಕ್ಕೆ ಅಂಬೇಡ್ಕರ್ ಅವರು 1932ರಲ್ಲಿ ಒಂದು ಸೈಟೇಷನ್ ಮಾಡ್ತಾರೆ. ನಾನು ಕೊಲಂಬಿಯಾ ಯೂನಿವರ್ಸಿಟಿಯಿಂದ ವಾಪಸ್ ಬಂದಾಗ ಮೊದಲನೇ ಬಾರಿಗೆ ಕಮಾಟಿಪುರ ಅಂತ ಒಂದು ಹಳ್ಳಿ ಬಾಂಬೆಯಲ್ಲಿ, ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರೆ 4 ಜನ ಇದ್ರಂತೆ ಫಸ್ಟ್ ಸರಿ ಮಾತಾಡಿದಾಗ. ಆದರೆ 1932ರಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನ ಅವ್ರು ಮಾತನ್ನು ಕೇಳಕ್ಕೆ ಬಂದಿದ್ರಂತೆ. ಹಾಗೆ ನಾವು ಎಷ್ಟು ಜನವನ್ನ ಸೇರಿಸ್ತೀವಿ ಅನ್ನೋದು ಒಂದು ಪ್ರೋಗ್ರಾಮಲ್ಲಿ ನಮಗೆ ಗೊತ್ತಾಗಲ್ಲ. ಆ್ಯಕ್ಚುಲಿ ಇಟ್ ರಿಕ್ವೈರ್ಸ್ ಟೈಮ್. ಬರ್ತಾ 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 ಆ ಕೆಲಸಗಳನ್ನ ಮತ್ತೆ ನಾವು ಮಾಡ್ತಾ ಹೋದಾಗ ಖಂಡಿತವಾಗ್ಲೂ ಜನರು ಅಲ್ಲಿ ಪರಿವರ್ತನೆಯನ್ನು ತಂದು ಈ ಥರದ ಬದಲಾವಣೆಯನ್ನು ಮಾಡೋದಕ್ಕೆ ಎಲ್ಲ ಟೀಚರ್ಸ್ಗಳು ಈ ಹಾತುರದ ಕೆಲಸವನ್ನು ಮಾಡಬೇಕಾಗಿದೆ. ಹಾಗಾಗಿ ಯಾರು ಏನಾದರೂ ಅಂದ್ಕೊಳ್ಳಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಟ್ಟ ಪ್ರತಿಕ್ರಿಯೆಗಳನ್ನು ಬೇಕಾದರೂ ಕೊಡಲಿ, ನಾವು ಒಳ್ಳೆ ಮನಸ್ಥಿತಿಯಿಂದ ಈ ಥರದ ಕೆಲಸಗಳನ್ನು ಮಾಡಿದಾಗ, ಈಗ ನನಗಿಂತ ಪಾಪ ಸುಮಾರು ಸಣ್ಣವರು ಆ್ಯಕ್ಚುಲಿ ಮೊನ್ನೆ ಬಂದಿದ್ದಾರೆ ಇನ್ನು ಫೀಲ್ಡ್ಗೆ, ಹೌದಾ, ಅಂತ ಒಂದು ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬ 20 ವರ್ಷದ ಸೇವೆಯಲ್ಲಿರುವಂಥ ವ್ಯಕ್ತಿ ನನ್ನ ದಾದ್ಯ ಕರ್ತವ್ಯ ಆಗಬೇಕದು. ಈ ಥರದ ಮುಂದಿನ ಯುವ ಶಕ್ತಿಗೆ ಬೆಳೆಸುವಂಥ ಕೆಲಸ ಮಾಡಬೇಕಾಗಿದೆಯಲ್ಲ, ಅದೆಲ್ಲರೂ ಮಾಡಿದಾಗ ಮಾತ್ರ ನಾವೆಲ್ಲರೂ ಸೌಹಾರ್ದತೆಯಿಂದ ಇಟ್ಕೊಂಡು ಕೆಲಸವನ್ನು ಮಾಡೋದಕ್ಕೆ, ಈ ಶಿಕ್ಷಣ ವ್ಯವಸ್ಥೆಯನ್ನು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅಂಥ ಒಂದು ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ವಿಶೇಷವಾಗಿ ನನಗೆ ಇನ್ನೊಂದು ಖುಷಿಯಾಗಿರ್ತಕ್ಕಂಥ ಅಂಶ ಏನು ಅಂದರೆ, 2015ರಲ್ಲಿ ನಾವು ಸಿಲೆಬಸ್ ಮಾಡಿದ್ವಿ. ರಾಜ್ಯ ಸರ್ಕಾರದಿಂದ ಒಂದು ಕರೆ ಬಂತು. ನನ್ನ ಆದರ್ಶ ಗುರುಗಳು, ನನ್ನನ್ನು ಬೆಳೆಸಿರುವಂಥ ಒಬ್ಬ ಗಾಡ್ ಫಾದರ್ ಅಂದರೆ ಕೋಟಿ ಅವರು. ಇವತ್ತಿಗೂ ನಾನು ಬಹಳ ಹೆಮ್ಮೆ ಅಂತ ಹೇಳ್ಕೊಳ್ತೀನಿ. ಇಡೀ ರಾಜ್ಯದಲ್ಲಿ ಅವರಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪ್ ಇದೆ. ಸೊ ಆ ಛಾಪನ್ನು ನಾವು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. 2015ರಲ್ಲಿ ಸಿಲೆಬಸ್ ಬಂದಿದೆ, 2025ರಲ್ಲಿ ಅವ್ರು ಬುಕ್ ಬರೆದವ್ರೆ 10 ವರ್ಷ ಆದಮೇಲೆ. ಅದು ನನಗೆ ಬಂದು ಹೇಳ್ತಾ ಇದ್ದಾರೆ, ಸರ್ ನೀವೇನು 2 ವರ್ಷ ಸಿಲೆಬಸ್ ರೆಡಿ ಮಾಡಿದ್ರಲ್ಲ, ಅದೇ ಸಿಲೆಬಸ್ ಬೇಸ್ ಇಟ್ಕೊಂಡು ಬರ್ದಿದ್ದೀನಿ ಅಂತ. ನಾನು ಅಟ್ಲೀಸ್ಟ್ 10 ವರ್ಷ ಆದ್ಮೇಲೆ ಆದರೂ ಯಾರಾದ್ರೂ ನನಗೆ ಹೇಳಿದ್ರಲ್ಲ ಅಂತ. ನಾವು ಆಗ ಸಿಲೆಬಸ್ ಮಾಡಬೇಕಾದ್ರೆ ಇಡೀ ರಾಷ್ಟ್ರವ್ಯಾಪಿಯಾಗಿ ಏನೇನು ಸಿಲೆಬಸನ್ನು ಮಾಡಿದ್ದಾರೆ ಅದೆಲ್ಲವನ್ನ ನೋಡಿಕೊಂಡು ರೆಫರ್ ಮಾಡಿ ಮತ್ತು ನಮ್ಮ ರಾಜ್ಯಕ್ಕೆ ವಿಶೇಷವಾಗಿ ಸೂಕ್ತವಾಗಿರುವಂಥ ಸಿಲೆಬಸ್ ಯಾವುದಾಗುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ದೀವಿ ಆ್ಯಕ್ಚುಲಿ. ಬಟ್ ಇನ್ನೊಂದು ಏನು ಅಂದರೆ, ಕಾಮರ್ಸ್ ಒಂದು ಪೆಡಗೋಜಿನ ಅನ್ನುವಂತಹ ಪ್ರಶ್ನೆನೂ ಕೂಡ ಸಾಕಷ್ಟು ಬಾರಿ ಎದ್ದಿದೆ ಶಿಕ್ಷಣ ರಂಗದಲ್ಲಿ, ಟೀಚರ್ ಎಜುಕೇಷನಲ್ಲಿ. ಆಮೇಲೆ ಈ ಕಾಮರ್ಸ್ ಪೆಡಗೋಜಿನ ಕಲಿತವರಿಗೆ ಉದ್ಯೋಗಾವಕಾಶ ಏನಿದೆ ಅನ್ನುವಂಥ ಚರ್ಚೆಗಳು ಕೂಡ ಸಾಕಷ್ಟಾಗಿದೆ. ಬಟ್ ರಾಜ್ಯ ಸರ್ಕಾರದಿಂದ ಈಗಾಗಲೇ PUCಗೆ ಪಾಠ ಮಾಡುವಂತಹ ಉಪನ್ಯಾಸಕರಿಗೆ B.Ed ಕಾಮರ್ಸ್ ಮೆಥಡಾಲಜಿ ಆಗಿರಲೇಬೇಕು ಅನ್ನುವಂತಹ ನಿಯಮ ಇದೆ. ಆದರೆ ಹೈಸ್ಕೂಲ್ಗೆ ಅದಿಲ್ಲ.
ಸೊ ಯಾಕೆ ಅದಿಲ್ಲ ಅಂತ ಅನ್ನುವಂಥ ಪ್ರಶ್ನೆಗಳನ್ನು ಹಾಕೊಂಡಾಗ C&R ರೂಲಲ್ಲಿ ಅದು ಬದಲಾವಣೆ ಆಗಿಲ್ಲ. ಬಹಳ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಆದರೆ ಪಕ್ಕದ ರಾಜ್ಯಗಳೇನಿವೆ, ಮಹಾರಾಷ್ಟ್ರದಲ್ಲಿ ಈಗ ಆಲ್ರೆಡಿ ನಾರ್ಮ್ ಆಗಿದೆ, ಅಲ್ಲಿ C&R ರೂಲ್ ಚೇಂಜ್ ಆಗಿವೆ. ಹೈಸ್ಕೂಲ್ಗಳಿಗೆ ಅಂದರೆ 9, 10, 11, 12 ಈಗ NEP ಏನು ಹೇಳ್ತಾ ಇದೆ, ಹೈಯರ್ ಸೆಕೆಂಡರಿ ಅಂತ, ಆ ಲೆವೆಲ್ಗೆ ಅವರು ಟೀಚರ್ಸ್ಗಳನ್ನು ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಈವನ್ ಕೇಂದ್ರೀಯ ವಿದ್ಯಾಲಯಗಳಲ್ಲೂ ಕೂಡ ಅಪಾಯಿಂಟ್ಮೆಂಟ್ ಇದೆ ಕಾಮರ್ಸ್ ಮೆಥಡಾಲಜಿಗೆ. ಸೊ ನೀವು ರಾಜ್ಯದಲ್ಲಿ ಈಗ ಏನಾದರೂ ಲೀಡ್ ಮಾಡಿ ಇಡೀ ರಾಜ್ಯದಲ್ಲಿರುವಂಥ ಅಷ್ಟು ಶಿಕ್ಷಕರನ್ನ ಅಥವಾ B.Ed ಪದವೀಧರರನ್ನ ಒಂದು ಸಂಘಟನೆಯನ್ನ ಮಾಡಿಕೊಂಡು ರಾಜ್ಯ ಸರ್ಕಾರಕ್ಕೆ ಏನಾದರೂ ಮನವಿಯನ್ನು ಸಲ್ಲಿಸಿದೆ ಆಗಿದ್ರೆ ಖಂಡಿತವಾಗ್ಲೂ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯತೆ ಇದೆ. ಅದು ಒಂದು ವಿಷಯ. ಜೊತೆಗೆ ಈ ಪೆಡಾಗೋಜಿ ಸಬ್ಜೆಕ್ಟ್ಗಳು ಯಾರು ಬರೆದಿದ್ದಾರೆ ಅಂದ್ರೆ ಕಾಮರ್ಸ್ ಪೆಡಾಗೋಜಿ, ಯಾರು ಕಾಮರ್ಸ್ ಮಾಡಿದಾರಲ್ಲ ಪೆಡಾಗೋಜಿ ಕಲ್ತಾರೆ ಅವ್ರು ಮಾತ್ರ ಬರೆದಿರೋದು ವಿಶೇಷ. ಆಮೇಲೆ ಇನ್ನೂ ಒಂದು ವಿಶೇಷತೆ ಏನು ಅಂದ್ರೆ ಕಾಮರ್ಸ್ ಪೆಡಾಗೋಜಿ ಟೀಚರ್ಸ್ ಇರಲಾರ್ದೇನೆ ಏಕಲವ್ಯನ ಥರದಲ್ಲಿ B.Ed ಪ್ರೋಗ್ರಾಮ್ಗಳನ್ನ ಕಲಿತು ಬಿಲ್ಲುಧಾರಿಗಳಾಗಿರೋದು ಅಂದ್ರೆ ಇಂಥವ್ರೆ. ಇದು ಇಡೀ ರಾಜ್ಯದಲ್ಲಿ ಸಿಗ್ತಾರೆ ನಿಮಗೆ. ಯಾಕಂದ್ರೆ ಅವ್ರಿಗೆ ಟೀಚ್ ಮಾಡೋದು ಯಾರೂ ಇಲ್ಲ. ಇನ್ನೊಂದು ಯಾವುದೋ ಮೆಥಡ್ ತಗೊಂಡಿರ್ತಾರೆ, ಆ ಮೆಥಡಾಲಜಿನ ಕಲ್ತ್ಕೊಂಡು ಎಲ್ಲರೂ ಕಲ್ತಿದ್ದು ಹಾಗೇನೆ. ನಮ್ಮಲ್ಲಿ ಚೇತನ್ ಅನ್ನುವಂಥವ್ರು ಒಬ್ರು ಇದ್ದಾರೆ, ಆಕ್ಚುಲಿ ನಮ್ಮ ಸ್ಟೂಡೆಂಟ್ ಅವರು ಕೂಡ ಹಾಗೇನೆ. ಸೊ ಹಾಗಾಗಿ ಈ ತರದ ಬರವಣಿಗೆ ಬರೋದಿದೆಯಲ್ಲ, ಸ್ವಂತವಾಗಿ ಕಲ್ತ್ಕೊಂಡು ಒಂದೇನೋ ಹೊಸ ಕೊಡ್ಬೇಕು ನನ್ನ ಫೀಲ್ಡ್ಗೆ ಅನ್ನೋದು, ಅದು ಕೂಡ ಒಂದು ಬಹಳ ಉತ್ಕೃಷ್ಟವಾಗಿರ್ತಕ್ಕಂತಹ ಯೋಜನೆ ಉದ್ದೇಶ ಅಂತ ನಾನು ಭಾವಿಸ್ತೀನಿ. ಅದು ಬರವಣಿಗೆ ಯಾವತ್ತು ಅದು ಕೆಲವೊಂದನ್ನ ಕೇಳುತ್ತೆ, ನಿಮ್ಮಿಂದ ಸಮಯ ಕೇಳುತ್ತೆ, ಪರಿಶ್ರಮ ಕೇಳುತ್ತೆ, ಕೆಲವೊಂದು ತ್ಯಾಗಗಳು ಮಾಡಲೇಬೇಕು ಬರವಣಿಗೆ ಆಗಬೇಕು ಅಂದರೆ. ಸೊ ಹಾಗಾಗಿ ಆ ಎಲ್ಲವನ್ನ ಕೆಲಸವನ್ನ ಮಾಡಿದ್ದಾರೆ. ಇದು ಒಂದು ಇಡೀ ಫೀಲ್ಡನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಬೇಸಿಕ್ ಪುಸ್ತಕವಾಗಿ ಪರಿಣಮಿಸುತ್ತೆ. ಮೊದಲನೇ ಸೆಮಿಸ್ಟರ್ಗೆ ಕಾಮರ್ಸ್ ಒಂದು ಪೆಡಾಗೋಜಿ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಅದರ ಥಿಯರಾಟಿಕಲ್ ಬ್ಯಾಕ್ಗ್ರೌಂಡ್ ಏನಿದೆ, ಯಾಕೆ ಕಾಮರ್ಸ್ ಅನ್ನ ಕಲಿಬೇಕಾಗಿದೆ ವಿದ್ಯಾರ್ಥಿಗಳು ಅನ್ನೋದಕ್ಕೆ ಪೂರಕವಾಗಿರುವಂಥ ವಿಷಯವನ್ನು ಅವ್ರು ಕೊಟ್ಟಿದ್ದಾರೆ. ಈಗ ನಾವು ಹೇಳ್ತೀವಿ ಆಕ್ಚುಲಿ ಇಡೀ ದೇಶದ ಬೆಳವಣಿಗೆಯನ್ನ GDP ಮೇಲೆ ಅಳಿತಾ ಇದ್ದೀವಿ ನಮಗೆ. ಆಮೇಲೆ ಇದು ಒಂದ್ ಕಡೆ ಇದೆ. ಹಾಗಾಗಿ GDP ಬೆಳವಣಿಗೆ ಆಗಬೇಕಾದ್ರೆ ಎಲ್ಲರೂ ವಿದ್ಯಾವಂತರೇನಿದ್ದಾರೆ ಅವರು ದೇಶದ ಉತ್ಪನ್ನಕ್ಕೆ ಕೊಡುಗೆಯನ್ನ ನೀಡಬೇಕು ಅನ್ನೋದು ನಮ್ಮ ಪ್ರಧಾನಮಂತ್ರಿಗಳ ವಾದ ಇದೆ. ಆಕ್ಚುಲಿ ಅವರ ಆಸೆ ಕೂಡ ಅದೇ ಇದೆ. ಹಾಗಿದ್ರೆ ಯಾವ ಲೆವೆಲಲ್ಲಿ ಇದನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ಚಾಲೆಂಜಿಂಗ್ ಆಗಿತ್ತು. ಸೊ ಆಮೇಲೆ ಎಲ್ಲ ಶಿಕ್ಷಣ ತಜ್ಞರು ಕೂತ್ಕೊಂಡು ಏನು ಯೋಚನೆ ಮಾಡಿದ್ರು ಅಂದ್ರೆ ಹೈಸ್ಕೂಲ್ ಲೆವೆಲಿಂದನೇ ಇದನ್ನ ಈ ತರದ ಜ್ಞಾನವನ್ನ ನಾವು ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟಾಗ ಮುಂದೆ ಅವರು ದೇಶದ ಇಕನಾಮಿನ ಬೆಳೆಸೋದಕ್ಕೆ ಸಾಧ್ಯವಾಗುವಂತಹ ಅಷ್ಟು ಕೌಶಲ್ಯಗಳು ಮತ್ತು ಸಾಮರ್ಥ್ಯಗಳನ್ನ ಬೆಳೆಸ್ಕೋಬಹುದು ಅನ್ನುವಂಥ ಚಿಂತನೆ ಬಂದಾಗ ಈ ಸಬ್ಜೆಕ್ಟ್ ಬಹಳ ಸೂಕ್ತ ಅಂತ ಅನ್ಸುತ್ತೆ ಹೈಸ್ಕೂಲ್ ಲೆವೆಲ್ ವಿಶೇಷವಾಗಿ. ಯಾಕೆಂದ್ರೆ ನಾವೀಗ ಒಂದು ಕಾಮರ್ಸ್ ಎಜುಕೇಶನ್ ಬಗ್ಗೆ ಮಾತಾಡ್ತೀವಿ. ಎಜುಕೇಶನ್ ತಗೊಂಡು ನಾವು ಕಾಮರ್ಸ್ ಅನ್ನ ಹ್ಯಾಕ್ ಮಾಡೋದಕ್ಕೆ ಏನೆಲ್ಲ ಬೇಸಿಕ್ಸ್ ಅರ್ಥ ಮಾಡ್ಕೋಬೇಕು ಅದನ್ನ ಕಲಿಯೋದು ಒಂದು. ಇನ್ನೊಂದು ಕಮರ್ಷಿಯಲೈಸೇಷನ್ ಆಫ್ ಎಜುಕೇಶನ್ ಇದೆ, ಅದ್ರ ಬಗ್ಗೆ ನಾವು ಹೇಳ್ತಾ ಇಲ್ಲ ಆಕ್ಚುಲಿ, ಕರೆಕ್ಟಾ? ಸೊ ಹಾಗಾಗಿ ವಿ ಆರ್ ಓನ್ಲಿ ಟಾಕಿಂಗ್ ಅಬೌಟ್ ದ ಕಾಮರ್ಸ್ ಎಜುಕೇಶನ್. ಸೊ ಆ ಬೇಸಿಕ್ಸ್ ಎಲ್ಲವೂ ಕೂಡ ಇಲ್ಲಿದೆ. ಆಕ್ಚುಲಿ ಟ್ರೇಡ್ ಬಗ್ಗೆ ಇದೆ, ಕಾಮರ್ಸ್ ಬಗ್ಗೆ ಇದೆ, ಹೌದಾ? ಸೊ ಆ ಥರದ ಎಲ್ಲ ಬೇಸಿಕ್ಸ್ ಗಳನ್ನ ಬಹಳ ಏನೇನು ಬೇಕು ಒಬ್ಬ ಬಿಗಿನರ್ಗೆ ಏನು ಬೇಕು ಆ ಥರದ 3 ಯೂನಿಟ್ಸ್ಗಳನ್ನ ಮಾಡ್ಕೊಂಡು ಅವ್ರು ಹಾಕಿದ್ದಾರೆ. ಇನ್ನು ಅವ್ರು ಹೇಳಿದಾಗೆ 4ನೇ ಯೂನಿಟ್ ಮೈಕ್ರೋ ಟೀಚಿಂಗ್ ಬೇಸಿಕ್ಸ್ಗಳಿಗೆ ಏನು ಬೇಕು ಅದನ್ನು ಆ ಪುಸ್ತಕದಲ್ಲಿ ನೀಡಲಾಗಿದೆ. ಆಮೇಲೆ 3ನೇ ಸೆಮಿಸ್ಟರ್ಗೆ ಬಂದಾಗ ಈಗ ಒಂದು ಪೆಡಾಗೋಜಿನೇ ಕಲಿಯೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಇಲ್ಲಿ ಕೊಟ್ಟಿದ್ದಾರೆ ಅವರು. ಸೊ ಪೆಡಾಗೋಜಿ ಅಂದಾಗ ನಾವು ಬೇರೆ ಬೇರೆ ಸಬ್ಜೆಕ್ಟ್ಸ್ ಕಲಿತಾಗ ಬೇರೆ ಬೇರೆ ಪೆಡಾಗೋಜಿಗಳನ್ನ ನೋಡ್ತೀವಿ. ಆದರೆ ಇವತ್ತಿಗೂ ಒಂದು ಪ್ರಶ್ನೆ ಬರುತ್ತೆ ಆಕ್ಚುಲಿ. ಈಗ ಹಿಸ್ಟ್ರಿಯನ್ನ ಪಾಠ ಮಾಡಬೇಕಾದ್ರೆ ಜ್ಯೂರಿಸ್ ಪ್ರೊಡೆನ್ಷಿಯಲ್ ಮಾಡೆಲ್ ಅಂತ ಇದೆ. ಒಂದು ಕಾನ್ಸೆಪ್ಟ್ ಅನ್ನ ನ್ಯಾಯಯುತವಾಗಿ ನೀವು ಕಲಿಸಬೇಕಾದ್ರೆ ಯಾವ ತರ ಕಲಿಸ್ಬೇಕು ಆ ಪರಿಕಲ್ಪನೆ ಅನ್ನುವಂಥದ್ದು. ಹಾಗೆ ಕಾಮರ್ಸ್ ಮೆಥಡಾಲಜಿಗೆ ಅಥವಾ ಪೆಡಾಗೋಜಿಗೆ ಸಂಶೋಧನೆ ಆಧಾರಿತವಾಗಿ ಹುಟ್ಕೊಂಡಿರುವಂತಹ ಯಾವ್ದಾದ್ರು ಪೆಡಾಗೋಜಿ ಇದೆಯಾ ಅನ್ನೋದು ಒಂದು ಚಾಲೆಂಜ್ ಈಗ. ಈಗ ಬೇರೆ ಸಬ್ಜೆಕ್ಟ್ ಅಲ್ಲಿ ತಗೊಂಡು ನೀವು ಹಾಕಿದಿರಿ, ಫೈನ್, ಆ ಪೆಡಾಗೋಜಿನ ನಾವು ಯೂಸ್ ಮಾಡ್ತೀವಿ. ಆದ್ರೆ ಕಾಮರ್ಸ್ ಅನ್ನ ಕಲಿಸೋದಕ್ಕೆ ವಿಶೇಷವಾಗಿ ಸಂಶೋಧನೆಗಳು ನಡೆದಿದೆಯಾ, ಆ ಸಂಶೋಧನೆ ಆಧಾರಿತವಾಗಿ ಯಾವ್ದಾದ್ರು ಒಂದು ಮಾಡೆಲ್ ಬಂದಿದೆಯಾ, ಒಂದು ಅಪ್ರೋಚ್ ಬಂದಿದೆಯಾ ಅನ್ನುವಂಥದ್ದು ಕೂಡ ಯೋಚನೆ ಮಾಡಿ. ಜೊತೆಗೆ ಇನ್ನುಳಿದ ಎಷ್ಟು ಅಪ್ರೋಚ್ಗಳು, ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ತಾವು ಅದರ ಬಗ್ಗೆ ಚರ್ಚೆ ಮಾಡಿದಿರಿ, ಗೇಮ್ ಬೇಸ್ಡ್ ಎಜುಕೇಶನ್ ಬಗ್ಗೆ ಚರ್ಚೆ ಮಾಡಿದಿರಿ, ಅದೆಲ್ಲವೂ ಕೂಡ ಬೇಸಿಕ್ ಆಗಿರುವಂತಹ ಅಷ್ಟು ಅಂಶಗಳು ಇಲ್ಲಿವೆ. ಹಾಗಾಗಿ ಇದು ಬರೀ ಕಾಮರ್ಸ್ ಪೆಡಾಗೋಜಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಬೇರೆ ಪೆಡಾಗೋಜಿ ವಿದ್ಯಾರ್ಥಿಗಳಿಗೂ ಖಂಡಿತವಾಗ್ಲೂ ಒಂದು ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಆಗ್ಬೋದು ಕಲಿಯೋದಕ್ಕೆ ಅನ್ನುವಂಥದ್ದನ್ನು ನಾನು ಭಾವಿಸ್ತೀನಿ. ಅದರ ಜೊತೆಗೆ ಇದು ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಪೂರಕವಾಗಿ ತಯಾರು ಮಾಡಿದ್ದಾರೆ ಅಂತ ತ್ರಿಮೂರ್ತಿಯವರು ಆಲ್ರೆಡಿ ಹೇಳಿದ್ದಾರೆ. ಯಾಕಂದ್ರೆ ಅವರು ಅದ್ರ ಬಗ್ಗೆ ಸ್ವಲ್ಪ ಸಂಶೋಧನೆ ಕೂಡ ಮಾಡಿದ್ರು, ಎಲ್ಲ ಸಿಲೆಬಸ್ ಅನ್ನು ತೆಗೆದು ನೋಡಿ ಮಾಡಿದ್ದಾರೆ. ನನ್ನ ಒಂದು ಇನ್ನೊಂದು ಆಸೆ ಏನಂದ್ರೆ ಇಡೀ ದೇಶದ ಅಷ್ಟು ಸಿಲೆಬಸ್ ಅನ್ನ ತೆಗೆದು ನೋಡ್ಬಿಟ್ಟು ಈ ಎರಡೂ ಪುಸ್ತಕಗಳನ್ನ ಪರಿಷ್ಕೃತ ಮಾಡಿ ಮತ್ತೆ ಹೊಸ ಎಡಿಷನ್ಗಾಗಿ ನೀವು ಮತ್ತೆ ಯಾವಾಗ ತರ್ತೀರಾ ಅನ್ನುವಂತಹ ಪ್ರಶ್ನೆನೂ ನಿಮಗೆ ಹಾಕಲ್ಲ. ಅದು ಕೂಡ ಮುಂದಿನ ಹೆಜ್ಜೆ ಆಗಲಿ. ಅದರ ಜೊತೆಗೆ ಇಲ್ಲಿ ಏನೇನು ಇನ್ನೂ ಕೊರತೆ ಇದೆ ಅಂತ ನಿಮಗನ್ಸಿದೆಯೋ ಅಥವಾ ಎಕ್ಸ್ಪರ್ಟ್ಸ್ಗಳಿಗೆ ಕೊಟ್ಟಾಗ ಇದನ್ನ ಸ್ವಲ್ಪ ರಿಫೈನ್ ಮಾಡ್ಕೊಳ್ಳಿ ಅನ್ನುವಂಥ ಸಜೆಷನ್ಸ್ಗಳು ಕೊಟ್ಟಿದ್ದಾರೋ ಅವರಿಂದನೂ ತಗೊಳ್ಳಿ. ಯಾರ್ಯಾರು ಪಾಠ ಮಾಡ್ತಾ
ಯಾರು ಸೀನಿಯರ್ ಟೀಚರ್ಸ್ ಇದ್ದಾರೆ ಅವರಿಂದ ಇನ್ಫಾರ್ಮೇಷನ್ ತಗೊಂಡು ಮತ್ತೇನು ಮಾರ್ಪಾಟ್ ಮಾಡೋದಕ್ಕೆ ಸಾಧ್ಯತೆ ಇದನ್ನು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮಲ್ಲೇ ಒಂದು ಬೆಳವಣಿಗೆಗೆ ಅವಕಾಶವನ್ನು ಮಾಡಿಕೊಟ್ಟಂಗಾಗುತ್ತೆ. ಅದರ ಜೊತೆಗೆ ಕಂಪೇರ್ ಆಗಬೇಕು. ನೀವು ಈ 2025ರಲ್ಲಿ ಬರೆದಿರುವಂತಹ ಪುಸ್ತಕಕ್ಕೂ 26, 27ಕ್ಕೆ ಯಾವತ್ತಿರ್ತಾರೆ ಆ ಪುಸ್ತಕಕ್ಕೂ ವ್ಯತ್ಯಾಸವಾಗಿರಬೇಕು. ಒಂದು ಜೊತೆಗೆ ಈ ಪುಸ್ತಕಗಳು ನಿಮ್ಮ ಪುಸ್ತಕಗಳಲ್ಲಿ 2 ಫಾರ್ಮ್ ಇದೆ. ಒಂದು ಟೆಕ್ಸ್ಟ್ ಬುಕ್ ಫಾರ್ಮ್ ಅಂತ ಹೇಳ್ತೀವಿ, ಇನ್ನೊಂದು ರೆಫರೆನ್ಸ್ ಬುಕ್ ಫಾರ್ಮ್ ಅಂತ ಹೇಳ್ತೀವಿ. ಇದು ಟೆಕ್ಸ್ಟ್ ಬುಕ್ ಫಾರ್ಮಲ್ಲಿ ಇದೆ. ಟೆಕ್ಸ್ಟ್ ಬುಕ್ ಫಾರ್ಮ್ ಅಂದ್ರೆ ಏನು? ಸಿಲೆಬಸ್ ಇರುತ್ತೆ, ಸಿಲೆಬಸ್ ಪ್ರಕಾರ ಎಲ್ಲ ಇನ್ಫಾರ್ಮೇಷನ್ ಹಾಕಿರ್ತೀರ. ರೆಫರೆನ್ಸ್ ಬುಕ್ ಹಾಗಲ್ಲ. ರೆಫರೆನ್ಸ್ ಬುಕ್ಗೆ ಡೆಪ್ತ್ ಬೇಕು. ಯಾವುದೋ ಒಂದು ಕಾನ್ಸೆಪ್ಟ್ ನೀವು ಎಜುಕೇಷನ್ ಕಾನ್ಸೆಪ್ಟ್ ಅನ್ನ ಹೇಳ್ತಾ ಹೋದಾಗ ಎಜುಕೇಷನ್ ಹ್ಯಾಕ್ ಬಂತು, ಆಕ್ಚುಲಿ ಅದಕ್ಕೆ ಥಿಯರಾಟಿಕಲ್ ಬ್ಯಾಕ್ಗ್ರೌಂಡ್ ಏನಿದೆ ಅನ್ನುವಂಥ ಅಷ್ಟೂ ವಿಷಯವನ್ನ ಹಾಕ್ತಿರಲ್ಲ, ಅದು ರೆಫರೆನ್ಸ್ ಮೆಟೀರಿಯಲ್ ಆಗುತ್ತೆ. ಸೊ ಐ ಪ್ರಿಫರ್, ಅಫ್ಕೋರ್ಸ್ ಬಿಗಿನಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಟ್ಸ್ ಎ ಗ್ರೇಟ್ ಥಿಂಗ್. ಫಸ್ಟ್ ಬಾಲ್ಗೆ 6 ಹೊಡಿದ್ರೆ ಐ ಆಮ್ ವೆರಿ ಹ್ಯಾಪಿ. ನಾನು ಹೇಳ್ತಾ ಇರೋದು ಎಲ್ಲ ಬಾಲಿಗೆ 6 ಹೊಡಿಬೇಕು, ಅದು ಶಕ್ತಿ. ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಹಾಗಾಗಿ ಟ್ರೈ ಟು ರೈಟ್ ದ ರೆಫರೆನ್ಸ್ ಬುಕ್ಸ್. ಭಾರತೀಯರಲ್ಲಿ ಬಹಳ ದೊಡ್ಡ ಕೊರತೆ ಇದೆ ರೆಫರೆನ್ಸ್ ಬುಕ್ ಬರೆಯೋದಕ್ಕೆ. ನಾವು ಯಾವುದೋ ಒಂದು ಸಣ್ಣ ಪರಿಕಲ್ಪನೆಯನ್ನ ತಗೊಂಡ್ರು ಕೂಡ ವೆಸ್ಟ್ ಅಲ್ಲಿ ಇಡೀ ಒಂದು ಪುಸ್ತಕದಿಂದ ಒಂದು ಪರಿಕಲ್ಪನೆ ತಗೊಂಡಿರ್ತೀವಿ. ಈ ಕನ್ಸ್ಟ್ರಕ್ಟಿವಿಸಮ್ ಅಂತ ತಗೋತೀವಲ್ವಾ, ಅದ್ರ ಮೀನಿಂಗು ಡೆಫಿನೇಷನ್ ತಗೋಬೇಕಾದ್ರೆ ಒಂದು ಪುಸ್ತಕ ಇರುತ್ತೆ ಅದಕ್ಕೆ. ಸೊ ಆ ಪುಸ್ತಕದ ಸಾರವಾಗಿ ಎಷ್ಟು ತಗೊಂಡಿರ್ತೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಇರಲಿ, ಇದು ಬೇಡ ಅಂತ ಹೇಳ್ತಾ ಇಲ್ಲ ಆಕ್ಚುಲಿ. ಯಾಕಂದ್ರೆ ಬಿಗಿನರ್ಸ್ಗೆ ಇದು ಬೇಕೇ ಬೇಕು. ರೆಫರೆನ್ಸ್ಗೆ ಯಾವುದೇ ಸೋರ್ಸ್ ಇಲ್ಲ. ಹಾಗಾಗಿ ದಿಸ್ ಇಸ್ ದ ಬೆಸ್ಟ್ ಬುಕ್, ನೋ ಡೌಟ್ ಅಬೌಟ್ ದಟ್. ಬಟ್ ಆ ಥರದ ಪ್ರಯತ್ನಗಳು ಕೂಡ ಮಾಡಿದಾಗ ಖಂಡಿತವಾಗ್ಲೂ ಅದು ಹೆಲ್ಪ್ ಆಗುತ್ತೆ ಅನ್ನುವಂಥ ಭಾವನೆಯನ್ನು ನಾನು ನಿಮ್ಮೊಂದಿಗೆ ಹೇಳ್ತಾ, ಅದರ ಜೊತೆಗೆ ಎಲ್ಲರೂ ಈಗ ಸ್ನೇಹಿತರು ಬಹಳ ವಿಶೇಷವಾಗಿ ಚಿದಾನಂದ್ ಇದ್ದಾರೆ, ಯೋಗೇಶ್ ಇದ್ದಾರೆ, ಅನ್ನಪೂರ್ಣ ಇದ್ದಾರೆ, ನಮ್ಮ ದೂರದಿಂದ ದಾವಣಗೆರೆಯಿಂದ ಬಂದಿದ್ದಾರೆ ಪುಷ್ಪ ಅವರು, ಜಯಕುಮಾರ್ ಇದ್ದಾರೆ, ಮಾರಿಯ ಶೈಲಾ ಇದ್ದಾರೆ. ಸೊ ಎಲ್ಲ ಸ್ನೇಹಿತರು ಇದ್ದೀರಿ ಆ್ಯಕ್ಚುಲಿ. ಸೊ ಇಟ್ಸ್ ಅ ವೆರಿ ಹ್ಯಾಪಿಲಿ ಗೆಟ್ ಟುಗೆದರ್ ಅನ್ನುವಂಥ ಫೀಲಿಂಗ್ ಬರ್ತಾ ಇದೆ. ಸೊ ನೀವೆಲ್ಲರೂ PhDಗಳು ಮಾಡ್ಕೊಂಡಿದ್ದೀರಾ. ಯು ಆಲ್ಸೋ ರೈಟ್. ಐ ಕ್ಯಾನ್ ಸಜೆಸ್ಟ್ ಯು ದ್ಯಾಟ್ ಆ್ಯಕ್ಚುಲಿ, ಬಿಕಾಸ್ ರಿಸರ್ಚ್ ಮಾಡಿರೋದು ಒಂದು ಏರಿಯಾವನ್ನು ತಗೊಂಡು ಅದಕ್ಕೆ ಒಂದು ಉತ್ತರವನ್ನು ಕಂಡುಕೊಂಡಿದ್ದೀರಾ ಅಥವಾ ಒಂದು ಸ್ಟೇಟಸ್ನ ಹೇಳಿದ್ದೀರಾ. ದಟ್ ಈಸ್ ಎಂಡ್. ನಿಮ್ಮನ್ನು ಬೇರೆಯವ್ರು ಸೈಟ್ ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ ನಿಮ್ಮ ರಿಸರ್ಚ್ಗೆ. ಬಟ್ ಪುಸ್ತಕವನ್ನು ಬರೆದಾಗ ಪೀಪಲ್ ವಿಲ್ ಸ್ಟಾರ್ಟ್ ರೆಕಗ್ನೈಸಿಂಗ್ ಯು ಆಸ್ ಎ ರೈಟರ್. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಯುವರ್ ಕಾಂಪಿಟೆನ್ಸಿ. ನಿಮ್ಮನ್ನು ಜನ ಫೀಲ್ಡಲ್ಲಿ ಗುರುತಿಸ್ಬೇಕಾದ್ರೆ ನೀವು ಬರೀ ಪಾಠ ಮಾಡಿದ್ರೆ ಸಾಕಾಗಲ್ಲ. ನಾನು ಇದನ್ನ ಯಾವತ್ತೂ ಹೇಳ್ತಿರ್ತೀನಿ. ನೀವು 30 ವರ್ಷನೂ ಕೂಡ ಕರಿಯರಲ್ಲಿ ಪಾಠ ಮಾಡಿಕೊಂಡ್ರೆ ಒಂದು 30,000 ಜನ ವಿದ್ಯಾರ್ಥಿಗಳಿಗೆ ಪರಿಚಯ ಅಷ್ಟೇ BEd ಕಾಲೇಜಲ್ಲಿ. ಕರೆಕ್ಟಾ? ನಮ್ಮಂಥ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಹೋದರೆ 10,000ನೂ ಆಗಲ್ಲ. ಯಾಕಂದರೆ 25 ಜನ 50 ಜನ ಇರ್ತಾರೆ ಶಾಲೆಯಲ್ಲಿ. ಇಂಟು 30 ಇಯರ್ಸ್ ಮಾಡಿದ್ದು 30 ಇಯರ್ಸ್ ಅಂತೂ ಸಿಗೋದೇ ಇಲ್ಲ. ಅದಕ್ಕೆ ವಾಟ್ ವಿ ಹ್ಯಾವ್ ಟು ಡೂ ಈಸ್ ಯೂಸ್ ಯುವರ್ ನಾಲೆಜ್ ಟು ಸ್ಪ್ರೆಡ್ ಇಟ್. ನೀವು ಏನು ತಿಳ್ಕೊಂಡಿದ್ದೀರೋ, ಏನು ಓದ್ತಿರೋ ಅದನ್ನು ಸ್ಪ್ರೆಡ್ ಮಾಡೋ ಪ್ರಯತ್ನ ಮಾಡಿ. ಸ್ಪ್ರೆಡ್ ಹೆಂಗೆ ಮಾಡೋಕ್ಕೆ ಸಾಧ್ಯತೆ ಇದೆ? ಯು ಕ್ಯಾನ್ ಗಿವ್ ದ ಸ್ಪೆಷಲ್ ಲೆಕ್ಚರ್ಸ್. ನೀವೇ ಒಂದಿಷ್ಟು ಆಹ್ವಾನ ಮಾಡಿಕೊಂಡು ಹೇಳಿ, ನಾನು ಈ ಫೀಲ್ಡಲ್ಲಿ ಸ್ಪೆಷಲೈಸೇಷನ್ ಇದೆ ನಮ್ಮದು, ಒಂಚೂರು ನನಗೆ ಕರೆದ್ರೆ ನಾನು ಅವಕಾಶ ನಾನು ಮಾಡ್ಕೊಡ್ತೀನಿ, ನಾನು ಹೇಳ್ಕೊಡ್ತೀನಿ ಮಕ್ಕಳಿಗೆ ಅಂತ ಹೋಗಿ. ಪೀಪಲ್ ಸ್ಟಾರ್ಟ್ ರೆಕಗ್ನೈಸಿಂಗ್ ಯು ಆಸ್ ಎ ಸ್ಪೀಕರ್ ಆರ್ ಮೋಟಿವೇಟರ್, ಇಸ್ ಇಟ್, ಆರ್ ಅನ್ ಅಕಾಡೆಮಿಷಿಯನ್ ಇನ್ ದ ಫಾರ್ಮ್ ಆಫ್ ಸ್ಪೀಕಿಂಗ್. ಅದು ಒಂದಾಯ್ತು. ಎರಡನೇದು, ವಾಟ್ ಎವರ್ ಯು ರೀಡ್, ಟ್ರೈ ಟು ರೈಟ್ ಸಮಥಿಂಗ್ ಆನ್ ದ್ಯಾಟ್. ಏನೋ ಓದ್ತಾ ಇರ್ತೀವಿ, ನೀವು ಬರಿತಾ ನಿಮ್ಗೆ ಓದೋ ಹವ್ಯಾಸ ಹೆಚ್ಚಾಗುತ್ತೆ. ನೀವು ಏನು ಓದ್ತಿರೋದನ್ನು ಪಾಯಿಂಟ್ ಮಾಡ್ಕೊಳ್ಳಿ. ಆ ಓದುವಿಕೆಗೆ, ಆ ಕಂಟೆಂಟ್ಗೆ ನಿಮ್ಗೆ ಏನೋ ಹೊಸದು ಆ್ಯಡ್ ಮಾಡಬೇಕು ಅನ್ಸೋದಾಗ ಇನ್ನೊಂದೇನೋ ಆ್ಯಡ್ ಮಾಡ್ತೀರ, ಹೊಸತನ ಬಂತಲ್ಲ. ಸೊ ಹಾಗಾಗಿ ಆ ವಿಷಯವನ್ನು ಬೇರೆಯವ್ರು ಯಾರೋ ಸಿಕ್ಕಾಗ ಎಕ್ಸ್ಚೇಂಜ್ ಮಾಡ್ತೀರಾ, ಅವ್ರ ಚಿಂತನೆ ಶುರು ಆಗುತ್ತೆ. ಪ್ರತಿಯೊಬ್ಬ ಅಕಾಡೆಮಿಷಿಯನ್ ಇನ್ನೊಬ್ಬ ಅಕಾಡೆಮಿಷಿಯನ್ ಜೊತೆ ಸೇರಿದಾಗ ಒಂದಿಷ್ಟು ಸ್ಪಾರ್ಕ್ ಆಗಬೇಕು. ಇಲ್ಲ ಕಾಂಟ್ರಡಿಕ್ಷನ್ಸ್ ಇರಬೇಕು, ಇಲ್ಲ ಅಕ್ಸೆಪ್ಟಬಿಲಿಟಿ ಇರಬೇಕು. ಬೇಕದು. ನಾವು ಬರೀ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಊಟ ಮಾಡಿದ್ರೆ ಅಷ್ಟೇ ಕೇಳೋದು ಅಷ್ಟೇ ಆಗಬಾರ್ದು. ಆ್ಯಕ್ಚುಲಿ ಏನು ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀರಾ, ನಿಮ್ಮ ಫೀಲ್ಡ್ ಆಫ್ ಸ್ಪೆಷಲೈಸೇಷನ್ ಏನು, ಹೊಸದಾಗಿ ಏನು ಮಾಡ್ತಾ ಇದ್ದೀರಿ, ಏನು ಬರಿತಾ ಇದ್ದೀರಿ ಅನ್ನೋದು ಕೂಡ ಬೇಕು. ಸೊ ಹಾಗಾಗಿ ಆ ಥರದ ಪ್ರಯತ್ನಗಳು ಆದಾಗ ಖಂಡಿತವಾಗ್ಲೂ ನಾವು ನೋಡ್ತೀವಿ. ಮೈಸೂರಲ್ಲೂ ಸುಮಾರು ಜನ ಆಥರ್ಸ್ ಇದ್ದಾರೆ, ರೈಟರ್ಸ್ ಇದ್ದಾರೆ. ನಾವು ಮಾಡುವಂಥ ಕೆಲಸ ಅವ್ರ ಎದುರುಗಡೆ ಏನೂ ಇಲ್ಲ ಅನ್ಸುತ್ತೆ. ಎಷ್ಟೋ ಜನ ಮೊನ್ನೆ ನಾಗರತ್ನ ಅವ್ರ ಮನೆಗೆ ಹೋಗಿದ್ವಿ. ಆ್ಯಕ್ಚುಲಿ ಶಿ ಹ್ಯಾಸ್ ರಿಟನ್ 32 ಬುಕ್ಸ್ ಅಲ್ಲ, 40 ಬುಕ್ಸ್ ಬರೆದಿದ್ದಾರೆ. ಅವ್ರ ಫೀಲ್ಡೇ ಅಲ್ಲ ಅದು. ಆ್ಯಕ್ಚುಲಿ ನಾ ಅದೇ ಅಂದ್ಕೊಂಡೆ, ನಾವು ಟೀಚರ್ಸ್ ಏನು ಮಾಡ್ತಾ ಇದ್ದೀವಿ, ಇಷ್ಟು ವರ್ಷದಿಂದ ಪಾಠ ಮಾಡ್ತೀವಿ ಅಂತ ನಾವು ಹೇಳ್ಕೊತೀವಲ್ವ, ವರ್ಷಕ್ಕೆ ಒಂದು ಪುಸ್ತಕ ತರಲ್ಲ. ಸೊ ವಿಚ್ ಮೀನ್ಸ್ ವಿ ಆರ್ ಪುವರ್ ರೈಟರ್ಸ್. ಐ ಆಮ್ ವೆರಿ ಕ್ಲೀನ್ಲಿ ಸೇ ದಟ್ ಇಂಡಿಯನ್ಸ್ ಆರ್ ಗುಡ್ ಡೌನ್ಲೋಡರ್ಸ್ ಆ್ಯಂಡ್ ಪುವರ್ ರೈಟರ್ಸ್. ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಡೌನ್ಲೋಡರ್ಸ್ ಅಂದರೆ ಇಂಡಿಯನ್ಸೇ. ನಾನು ಅದಕ್ಕೆ ಹೇಳ್ತೀನಿ, ನಿಮಗೆ ಏನು ಅನ್ಸುತ್ತೆ ಅದನ್ನು ಬರೀರಿ, ಬರೆದು ಪೋಸ್ಟ್ ಮಾಡಿ. ಸೊ ದಟ್ ದ ವರ್ಲ್ಡ್ ಕ್ಯಾನ್ ಯೂಸ್ ಯುವರ್ ನಾಲೆಜ್. ಯೂಟ್ಯೂಬಲ್ಲೋ, ಬ್ಲಾಗಲ್ಲೋ, ಅಥವಾ PPT ಫಾರ್ಮಲ್ಲೋ, ಅಥವಾ ಆರ್ಟಿಕಲ್ಲೋ, ಏನೋ ಇರಲಿ, ಒಟ್ಟಾಗಿ ರೈಟ್ ಸಮಥಿಂಗ್ ಇನ್ ಯುವರ್ ಓನ್ ಲ್ಯಾಂಗ್ವೇಜ್ ಓನ್ಲಿ. ಐದರ್ ಇಟ್ ಮೇ ಬಿ ಇನ್ ಕನ್ನಡ ಆರ್ ಇಂಗ್ಲೀಷ್. ಈ ಟ್ರಾನ್ಸ್ಲೇಟರ್ಸ್ ಅಂತೂ ತುಂಬ ಬಂದಿದೆ ಆ್ಯಪಿಂದ, ಏನು ಬೇಕಾದರೂ ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಸೊ ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಹಾಗಾಗಿ ಅದು ನಮ್ಮನ್ನು ಬದುಕಿಸುತ್ತೆ. ನನಗೆ ಯಾರೋ ಹೇಳ್ತಿದ್ರು ಹಿರಿಯರು, ಆ್ಯಕ್ಚುಲಿ ನಾವು ಇರ್ಲಾರ್ದಾಗೂ ಜನ ನಮ್ಮನ್ನು ಗುರುತಿಸ್ಬೇಕು ಅಂದರೆ ಬರಿಬೇಕು, ಇಲ್ಲ ಡಾಕ್ಯುಮೆಂಟ್ ಇಟ್ಕೋಬೇಕು.
ಇಲ್ಲಾಂದ್ರೆ ನಮ್ಮನ್ನು ಯಾರೂ ಗುರುತಿಸಲ್ಲ. ಇತಿಹಾಸ ನಮ್ಮನ್ನು ಮರೆತು ಬಿಡುತ್ತೆ. ಹಾಗಾಗಿ ಇತಿಹಾಸದ ಭಾಗವಾಗಿ ಶಿಕ್ಷಕರು ಎಲ್ಲರೂ ಇರಬೇಕು ಅನ್ನೋ ನನ್ನ ಭಾವನೆ. ಸೊ ಹಾಗಾಗಿ ಇವತ್ತು ನಾವು ಮಾಡಿರುವಂಥ ಕಾರ್ಯಕ್ರಮ ಒಂದು ಇತಿಹಾಸ ಆಗಿದೆ. ನಾಳೆ ಎಲ್ಲರೂ ಕೂಡ ನಂದನ್ನು ಒಬ್ಬ ಆಥರ್ ಆಗಿ ಗುರುತಿಸ್ತಾರೆ. ನಾವೆಲ್ಲರೂ ಅದನ್ನು ವಿಟ್ನೆಸ್ ಮಾಡಿದ್ದೀವಿ ಅನ್ನುವಂತಹ ಅದರ ಇತಿಹಾಸದ ಭಾಗವಾಗಿ ನಾವು ಇರ್ತೀವಿ ಅಂತಹ ಒಂದು ಅವಕಾಶ ನಮ್ಮೆಲ್ಲರಿಗೂ ಸಿಕ್ಕಿದೆ. ನಾವೆಲ್ಲರೂ ಗ್ರೇಟ್ಫುಲ್ ಅನ್ನುವಂತಹದ್ದು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಿಶೇಷವಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಮತ್ತು ಧನ್ಯವಾದ ತಿಳಿಸ್ತೀನಿ. ಈ ಥರದ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಚಾಲನೆ ಕೊಟ್ಟಿದ್ದೀರಿ. ಹೆಸರಿಗೆ ನಾವು 4 ಜನ ನಿಂತಿರ್ತೀವಿ, ಬಟ್ ಎಲ್ಲರೂ ಇಲ್ಲ ಅಂದರೆ ಕಾರ್ಯಕ್ರಮ ಇಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಥರದ ಮತ್ತೆ ಕಾರ್ಯಕ್ರಮಗಳಿದೆ. ಖಂಡಿತವಾಗ್ಲೂ ತಾವು ಬನ್ನಿ, ನಮ್ಮ ಜೊತೆ ಇರಿ, ಅಥವಾ ನಿಮ್ಮ ಕಾರ್ಯಕ್ರಮಗಳಿಗೆ ನಾವು ಬರ್ತೀವಿ. ಆ ಥರ ಒಂದು ಗೆಟ್ ಟುಗೆದರ್ ಥರದಲ್ಲಿ ಮಾಡ್ತಾ ಹೋಗೋಣ. ಒಟ್ಟಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋಣ. ಇದರಲ್ಲಿ ಯಾವ ಪಾರ್ಶಾಲಿಟಿ ಆಗಿರಲಿ ಅಥವಾ ಇನ್ಯಾವರಿಗೂ ಫೇವರೇಟ್ ಯಾವುದು ಬೇಕಾಗಿಲ್ಲ. ಟೀಚರ್ಸ್ ಅನ್ನುವಂಥವ್ರು ಅದಕ್ಕೆ ಹೇಳಿದೆ ಆ್ಯಕ್ಚುಲಿ, ಟೀಚರ್ ಈಸ್ ನಾಟ್ ರಿಲೇಟೆಡ್ ಟು ಎನಿ ಕ್ಯಾಸ್ಟ್, ಕ್ರೀಡ್ ಆರ್ ರಿಲಿಜಿಯನ್. ಟೀಚರ್ ಈಸ್ ರಿಲೇಟೆಡ್ ಟು ಹ್ಯುಮ್ಯಾನಿಟಿ ಅಷ್ಟೇ. ಮನುಷ್ಯತ್ವ ಅಂತ ಬಂದಾಗ ಅಲ್ಲೆಲ್ಲರೂ ನಾವು ನಿಂತ್ಕೋಬೇಕು. ಜ್ಞಾನ ಮನುಷ್ಯತ್ವಕ್ಕೆ ಬೇಕಾಗಿರುವಂತಹ ಒಂದು ಸಾಧನ. ಹಾಗಾಗಿ ಅಂತಹ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ. ವಿ ಆಲ್ ವಿಶ್ ನಮ್ಮಲ್ಲಿ ಇನ್ನೂ ಹೆಚ್ಚಿನ ಒಂದು ಈ ಥರದ ಪುಸ್ತಕಗಳು ಬರಲಿ. ಹೆಚ್ಚೆಚ್ಚು ಓದಿ ನೀವು ವಿದ್ಯಾವಂತರಾಗಿ. ನಿಮ್ಮಿಂದ ಒಂದು ದೊಡ್ಡ ಅಲೆ ಇದೆ ಆ್ಯಕ್ಚುಲಿ, ಅದು ಬಹಳ ವಿಶೇಷ. ನೀವು ಬಂದಿದ್ದೀರಂದ್ರೆ 10 ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ, ಅವ್ರು ನಿಮ್ಮನ್ನು ನೋಡಿ ಕಲಿತಾರೆ. ನಾನು ಇದನ್ನೇ ಬಯಸೋದು ಆ್ಯಕ್ಚುಲಿ. ನಮ್ಮ ಟೀಚರ್ಸ್ಗಳಿಗೆ ಲೆಗಾಸಿ ಇಲ್ಲ. ನಾನು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅರಿಸ್ಟಾಟಲ್, ಪ್ಲೂಟೋ, ಸಾಕ್ರೆಟ್ಸ್. ಈ ಎಕ್ಸಾಂಪಲ್ ಕೊಡ್ತೀನಿ ನಾನು. ವಿದ್ಯಾರ್ಥಿ ಶಿಕ್ಷಕರು ಹೆಂಗಿರ್ಬೇಕಂದ್ರೆ ಹಿಂಗಿರ್ಬೇಕು. ನಿಮ್ಮ ಟೀಚರ್ ಯಾರು ಅಂದ್ರೆ ಅವ್ರು ಹೇಳ್ಬೇಕು, ಅವ್ರ ಟೀಚರ್ ನಮ್ಮಲ್ಲಿ ಇಲ್ಲೇ ಇಲ್ಲ. ನಾವೇ ತೋರಿಸ್ಕೊಳಕ್ಕೆ ತಯಾರಿಲ್ಲ. ಹಾಗಾಗಿ ಹಂಗೆ ಆಗಬಾರ್ದು ಆ್ಯಕ್ಚುಲಿ. ಅದನ್ನೇ ಹೇಳೋದು. ನಾನು ಯಾಕೆ ನನ್ನ ವಿದ್ಯಾರ್ಥಿಗಳು ಅಷ್ಟೂ ಜನರಿಗೆ ಇಷ್ಟೊಂದು ಪ್ರೀತಿಸ್ತೀನಿ ಅಂದರೆ ಬಿಕಾಸ್ ಆಫ್ ದ್ಯಾಟ್ ದೇ ಆರ್ ದ ಅಂಬಾಸಡರ್ಸ್. ನಾನು ಇವತ್ತೇನಿದ್ದೀನಿ ಅಂತ ನಾನು ಹೇಳ್ಕೊಳಕ್ಕಾಗಲ್ಲ ಎಲ್ಲ ಕಡೆ. ನಮ್ಮ ನೆಕ್ಸ್ಟ್ ಜನ್ರೇಷನ್ ಹೇಳಬೇಕು. ಸೊ ಅವರಿಗೆ ಗುರುತಿಸ್ಬೇಕಾಗಿರೋದು ಅವ್ರ ವಿದ್ಯಾರ್ಥಿಗಳು. ಸೊ ಹಾಗಾಗಿ ಆ ಥರದ ಒಂದು ಕಂಟಿನ್ಯೂಟಿನ ಚೈನ್ನ ಬೆಳೆಸ್ಕೊಂಡು ಹೋದಾಗ ಮಾತ್ರ ನಾವೆಲ್ಲರೂ ಬೆಳಿತೀವಿ ಮತ್ತು ಎಲ್ಲರ ಜೊತೆಗೆ ಇರ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಈ ಥರದ ಕಾರ್ಯಕ್ರಮವನ್ನು ತಾವೆಲ್ಲರೂ ಬಹಳ ಯಶಸ್ವಿಯಾಗಿ ರೂಪಿಸಿದ್ದೀರಿ. ಇದನ್ನು ನಾವೆಲ್ಲರೂ ಬಂದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಈ ಥರದ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಹೋಗೋಣ. ರಾಜ್ಯದಲ್ಲಿ ಮಟ್ಟದಲ್ಲೆಲ್ಲ ಇಲ್ಲ, ಇವನ್ ನ್ಯಾಷನಲ್ ಲೆವೆಲ್ಲೂ ಕೂಡ ಈ ಥರದ ಕಾರ್ಯಕ್ರಮಗಳನ್ನು ಹಾಕೋಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀವಿ ನಾವು. ಸೊ ಮುಂದಿನ ದಿನಗಳಲ್ಲಿ ಎಲ್ಲರೂ ತಾವು ಜೊತೆಗಿದ್ದಾಗ ಖಂಡಿತವಾಗ್ಲೂ ಅದನ್ನು ಮಾಡೋಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಸ್ವಲ್ಪ ಜಾಸ್ತಿನೇ ಮಾತಾಡಿದೆ ಅನಿಸುತ್ತೆ. ಐ ಥಾಟ್ ದೇರ್ ಈಸ್ ಎ ನೀಡ್. ಒಳ್ಳೆಯದನ್ನು ಹೇಳೋದಕ್ಕೆ ಬಹಳ ಜನರಿಗೆ ಸಮಯ ಇಲ್ಲ, ಇನ್ನೂ ಎಷ್ಟೋ ಜನರಿಗೆ ಟೈಮೇ ಇಲ್ಲ. ಎರಡೂ ಹೇಳ್ತಾರೆ ಆ್ಯಕ್ಚುಲಿ, ಕೇಳೋ ಮನಸ್ಥಿತಿನಿಲ್ಲ. ಹಾಗಾಗಿ ಒಳ್ಳೆಯದನ್ನು ಹೇಳಲೇಬೇಕು, ಹೆಚ್ಚೆಚ್ಚು ಒಳ್ಳೆಯದನ್ನು ಕೇಳಲೇಬೇಕು. ಸೊ ಥ್ಯಾಂಕ್ ಯು ವೆರಿ ಮಚ್. ಬಹಳ ಆತ್ಮೀಯವಾಗಿ ತಮ್ಮ ಹಿತನುಡಿಗಳನ್ನು ಜೊತೆಗೆ ಆಶೀರ್ವಾದಗಳನ್ನು ಮಾಡಿದಂತಹ ನಮ್ಮ ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ರತ್ನ ಮೇಡಮ್ ಅವರು ತಮ್ಮ ನುಡಿಗಳನ್ನು ನಡೆಸಬೇಕು, ವಂದನಾರ್ಪಣೆಯನ್ನು ನಡೆಸ್ಕೊಳ್ಬೇಕು ಅಂತ ರತ್ನ ಮೇಡಮ್ ಅವರು ಕೇಳ್ಕೊಳ್ತೀನಿ. ಋತು ಫ್ಯಾನ್ ಆಗ್ಬಿಟ್ಟಲ್ಲ, ಫ್ಯಾನ್ ಆನ್ ಮಾಡು, ಆಸಿಲೇಟ್ ಮಾಡು. ಈ ಮುತ್ಸಲ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸುಂದರ ಮನಸ್ಸುಗಳ ನಿಮ್ಮೆಲ್ಲರಿಗೂ ಶುಭ ಸಂಜೆ. ಈ ದಿನ ಜನಹಿತ ಸಭೆಯ ವೇದಿಕೆಯ ಮುಖಾಂತರ ಪುಸ್ತಕಗಳ ಅನಾವರಣ, ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಏರ್ಪಡಿಸ್ಕೊಂಡಿದ್ದೀವಿ. ಆದರೆ ಇವತ್ತು ತುಂಬ ವಿಶೇಷವಾಗಿದೆ. ಸರ್ ಹೇಳಿದಾಗೆ ನಾವು ಕಾರ್ಯಕ್ರಮ ನಮ್ಮ ವೇದಿಕೆಯ ಮುಖಾಂತರ ಬೇರೆ ಕಡೆಗಳಲ್ಲಿ ಮಾಡ್ತಿದ್ವಿ. ಇವತ್ತು ಪ್ರಥಮ ಬಾರಿಗೆ ನಮ್ಮ ಮನೆಯ ವೇದಿಕೆ ಆಗಿದೆ ಅನ್ನೋದು ಭಾಳ ಖುಷಿ ವಿಚಾರ. ಆ್ಯಕ್ಚುಲಿ ಮನೆ ಕಟ್ಟಬೇಕಾದ್ರೆ ಸರ್ ಹೀಗೆ ಹೇಳಿದ್ರು, ಮನೇಲಿ ಕಾರ್ಯಕ್ರಮಗಳು ನಡೀಬೇಕು ಅಂತಲೇ ನಾವು ಪ್ಲ್ಯಾನ್ ಮಾಡ್ಕೊಂಡು ಕಟ್ಟಿದ್ದು. ಹಾಗಾಗಿ ನೀವು ಮೇಲೆ ನೋಡಿದ್ದೀರಾ, ಅದು ಆ್ಯಕ್ಚುಲಿ ಆ ಪ್ಲೇಸು. ಇಲ್ಲಿನೂ ಕಾರ್ಯಕ್ರಮ ಮಾಡೋಣ ಅನ್ನೋದು ದೃಷ್ಟಿಯಿಂದ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮತ್ತು ಈ ಜನಹಿತ ಸಭೆ ಪ್ರಾರಂಭ ಆಗಿ 8 ವರ್ಷಗಳಾಗಿದೆ. ಅದರ ಫೌಂಡರು, ಸ್ಥಾಪಕರೆಲ್ಲ ನಮ್ಮ ಸರ್ ಜಗನ್ನಾಥ್ ಸರ್ ಅವರೇ. ಅವ್ರದ್ದೊಂದು ಆಸೆ ಇತ್ತು, ಸಮಾಜದಲ್ಲಿ ಒಂದಿಷ್ಟು ಸೇವೆ ಮಾಡಬೇಕು. ಅದು ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ವೈಯಕ್ತಿಕವಾಗಿ ಎಲ್ಲ ರೀತಿಯಲ್ಲೂ ಸೇವೆ ಅಂತ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಈ ವೇದಿಕೆ ಸ್ಥಾಪನೆ ಮಾಡಿದ್ದು. ಈಗ ಸುಮಾರು 10 ಡಿಸ್ಟ್ರಿಕ್ಟಲ್ಲಿ ಕೆಲಸ ಮಾಡ್ತಾಯಿದೆ. ಅದಕ್ಕೆ ಕೋಆರ್ಡಿನೇಟರ್, ಸಂಚಾಲಕರು ಅದರ ಮೂಲಕ ಕೆಲಸ ಮಾಡ್ತಾಯಿದ್ದಾರೆ. ಇದೆಲ್ಲ ಶಿಕ್ಷಣದ ಸಾಮಾನ್ಯವಾಗಿ ಶಿಕ್ಷಣದ ಮೂಲಕನೇ ಕೆಲಸ ಮಾಡ್ತಾ ಇರೋದು. ಒಂದು ಪ್ರೈಮರಿ ಸ್ಕೂಲಿಂದ ಅಪ್ ಟು BEdವರೆಗೂ ಉನ್ನತ ಶಿಕ್ಷಣದವರೆಗೂ ಕಾರ್ಯಕ್ರಮಗಳನ್ನ ನಡೆಸ್ಕೊಡೋವಂಥದ್ದು, ಆರೋಗ್ಯ ಕಾರ್ಯಕ್ರಮಗಳಿರ್ಬೋದು, ಒಂದು ಅವೇರ್ನೆಸ್ ಕಾರ್ಯಕ್ರಮಗಳಿರ್ಬೋದು, ಇದರಲ್ಲೊಂದು ರಕ್ತದಾನ ಶಿಬಿರಗಳು, ಈ ಥರ ಎಲ್ಲ ರೀತಿಯಂಥ ಕಾರ್ಯಕ್ರಮಗಳು ಸುಮಾರು ಮಟ್ಟಿಗೆ ನಡೆದಿದೆ. ಇವತ್ತಿನ ದಿನದಲ್ಲಿ ನಮ್ಮ ನಂದನ್ ಅವರು ಮೊನ್ನೆ ಹೇಳ್ದಂಗೆ ಬಂದು ಪುಸ್ತಕ ಬಿಡುಗಡೆ ಪುಸ್ತಕ ಬಿಡುಗಡೆ ಹೇಳಿಲ್ಲ, ಅವರು ಪುಸ್ತಕ ಬರೆದಿದ್ದೀನಿ ಅಂತ ಸರ್ ಹೇಳಿದರು. ಸರ್ ನಾವು ಕಾರ್ಯಕ್ರಮನೇ ಮಾಡೋಣ ಅಂತ ಹೇಳಿದ್ವಿ.
ಆ ಟೈಮಲ್ಲಿ ನಾವು ಇಲ್ಲೇ ಇದೇ ಮನೆಯಲ್ಲೇ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅಂತ ಹೇಳಿದ್ವಿ. ಇವತ್ತು ಸಕ್ಸಸ್ಫುಲ್ಲಾಗಿ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಕಾರ್ಯಕ್ರಮವನ್ನು ಬಿಡುಗಡೆ ಮಾಡಿದಂಥ ನಮ್ಮ ಜಗನ್ನಾಥ್ ದಾಂಗೆ ಸರ್ ಅವರಿಗೆ ನಾನು ಕಾರ್ಯಕ್ರಮದ ಪರವಾಗಿ ಮತ್ತು ಜನಹಿತ ಸಭಾ ವೇದಿಕೆಯ ಪರವಾಗಿ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಪುಸ್ತಕವನ್ನು ಪರಿಚಯ ಮಾಡಿಕೊಟ್ರು ತ್ರಿಮೂರ್ತಿ ಸರ್ ಅವರು ಭಾಳ ಸೊಗಸಾಗಿ ಹೇಳ್ಬಿಟ್ರು ಏನಿದೆ, ಯಾವ ರೀತಿ ಇದೆ ಪುಸ್ತಕ ಅಂತ ಹೇಳ್ಬಿಟ್ಟು. ಆ ಪುಸ್ತಕನ ಅವ್ರು ಮಾತಾಡೋದು ಹೇಳ್ತಿದ್ರು, ಯಾವ ರೀತಿ ಪುಸ್ತಕ ಉಪಯೋಗ ಆಗ್ತಿದೆ ಅಂದರೆ PUC ಮಟ್ಟದವರಿಗೂ ಆಗ್ಬೋದು, ಡಿಗ್ರಿಯವರಿಗೂ ಆಗ್ಬೋದು, ಮತ್ತು B.Ed ಫಸ್ಟ್ ಸೆಮ್ ಆ್ಯಂಡ್ ಥರ್ಡ್ ಸೆಮ್ ಅವರಿಗೂ ಸಹ ಯೂಸ್ಫುಲ್ ಆಗುತ್ತೆ, ಆ ರೀತಿ ಬರೆದಿದ್ದಾರೆ ಅಂತ ಅದನ್ನು ಭಾಳ ಚೆನ್ನಾಗಿ ಪುಸ್ತಕದ ಪರಿಚಯ ಮಾಡಿಕೊಟ್ರು. ಅವರಿಗೂ ನಮ್ಮ ವೇದಿಕೆಯ ಮುಖಾಂತರ ವಂದನೆಗಳನ್ನು ಅರ್ಪಿಸುತ್ತೀವಿ. ನನ್ನ ಪುಸ್ತಕವನ್ನು ಬರೆದಂಥ ಲೇಖಕರು ನಂದನ್ ಅವ್ರು ಹೇಳಿದರು ಸಣ್ಣ ವಯಸ್ಸಿನವರು ಅಂತ. ನಿಜನೇ, ಫಸ್ಟ್ ಟೈಮ್ 2 ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಇನ್ನು ಮುಂದೆ ಯಾಕೆ ಬರೆದಿದ್ದಾರೆ ಇಷ್ಟು ಬೇಗ ಅಂತಂದರೆ, ನಾನು ಅಂದ್ಕೊಂಡಿದ್ದ ಪ್ರಕಾರ ಅವ್ರು ಓದ್ತಿರೋವಾಗ ಅವ್ರಿಗೆ ಯಾರಿಗೂ ಸೋರ್ಸ್ ಸಿಗಲಿಲ್ಲ, ಭಾಳ ಕಷ್ಟ ಆಗಿತ್ತು. ಅದನ್ನೆಲ್ಲ ನೆನೆದು ನೊಂದು ಇಷ್ಟಪಟ್ಟು ಅದನ್ನು ಸುಮಾರು 2 ವರ್ಷಗಳಿಂದ ಬರೆದು ಇವತ್ತು ಅದನ್ನು ಭಾಳ ಚೆನ್ನಾಗಿ ಸೊಗಸಾಗಿ ಅದನ್ನು ಇನಾಗ್ರೇಷನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗಲಿ ಅಂತ ಬರೆದಿದ್ದಾರೆ. ಅದನ್ನು ನೀವು ಎಷ್ಟು ಮಟ್ಟಕ್ಕೆ ಉಪಯೋಗಿಸ್ಕೊಳ್ಳೋದು ಅದನ್ನೆಲ್ಲ ಹೇಳಿದ್ದಾರೆ. ಅದು ಉಪಯೋಗ ಆಗಲಿ, ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಪುಸ್ತಕಗಳು ಬರಲಿ. ಬರೆದಂಥ ನಂದನ್ನವರಿಗೂ ಸಹ ನಮ್ಮ ಜನಹಿತ ಸಭೆ ವೇದಿಕೆ ಮುಖಾಂತರ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾರೆ. ಈ ಕಾರ್ಯಕ್ರಮ ಬರೀ ನಾವು ಪುಸ್ತಕ ಅನಾವರಣ ಕಾರ್ಯಕ್ರಮದ ಜೊತೆಗೆ ಕುಟುಂಬದ ಕಾರ್ಯಕ್ರಮ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ನಿಜವಾಗ್ಲೂ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಬನ್ನಿ ಅಂದ ತಕ್ಷಣ ಎಲ್ಲರೂ ಖುಷಿಯಿಂದ ಒಳ್ಳೆ ಮನಸ್ಸಿಂದ ಬಂದಿದ್ದಾರಲ್ಲ, ಅದು ತುಂಬ ಗ್ರೇಟ್. ಹಾಗಾಗಿ ನಾನು ಇದು ಕುಟುಂಬದ ಕಾರ್ಯಕ್ರಮನ ಅಂತ ಹೇಳ್ತೀನಿ. ಯಾಕಂದರೆ ನಾವು ಎಲ್ಲೇ ಕಾರ್ಯಕ್ರಮ 20 ವರ್ಷದಿಂದ ಈ ಒಂದು ನಮ್ಮ ಯೂನಿವರ್ಸಿಟಿಯಲ್ಲಿ ಆಗೋ ಪ್ರೋಗ್ರಾಮ್ಗಳು ಮತ್ತು ನಮ್ಮ PhD ಸ್ಟೂಡೆಂಟ್ಸು M.Ed ಸ್ಟೂಡೆಂಟ್ಸ್ ಇದ್ದಾರಲ್ಲ, ಅವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ, ನಾವೆಲ್ಲ ಒಟ್ಟುಗೂಡ್ಕೊಂಡಿರ್ತೀವಿ. ಹಾಗಾಗಿ ಇಲ್ಲಿನ ಮೈಸೂರಲ್ಲಿ ಕೂಡ ಒಂದು ಕುಟುಂಬ ಸೃಷ್ಟಿಯಾಗಿದೆ ಅನ್ನೋದು ಒಂದು ದೊಡ್ಡ ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಚಿದಾನಂದ್ ಸರ್ ಅವರಿದ್ದಾರೆ, ಡಾಕ್ಟರ್ ಯೋಗೇಶ್ ಅವರು, ಡಾಕ್ಟರ್ ಅನ್ನಪೂರ್ಣ ಅವರು, ಡಾಕ್ಟರ್ ಪುಷ್ಪ ಅವರು ಅಂತೂ ಇಲ್ಲಿಂದ ಬಂದಿದ್ದಾರೆ, ಚಿತ್ರದುರ್ಗದಿಂದ ಬಂದಿದ್ದಾರೆ, ದಾವಣಗೆರೆ ಯೂನಿವರ್ಸಿಟಿಯವರವರು. ಆಮೇಲೆ ಪವನ್ ಅವರಿದ್ದಾರೆ, ಡಾಕ್ಟರ್ ಕುಮಾರ್ ಅವರಿದ್ದಾರೆ, ಇವರು ಜಯಕುಮಾರ್ ಅವರಿದ್ದಾರೆ, ಆಮೇಲೆ ಮರಿಯಾ ಶ್ರೀಶೈಲ ಅವರಿದ್ದಾರೆ, ಪುರುಷೋತ್ತಮ್ ಅವರಿದ್ದಾರೆ. ಇವರಿಗೆಲ್ಲರಿಗೂ ನಮ್ಮ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಾಗರಾಜ್ ಸರ್ ಅವರು ತಾವು ಕಾಲೇಜ್ ಗೊತ್ತಾಗಲಿಲ್ಲ. ನಾಗರಾಜ್ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಶಿಷ್ಯವಾಗಿ ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಬೇಡ್ನವರು ಸೇರ್ಕೊಂಡಿದ್ದೀರಾ. ನಮ್ಮ ಸರ್ ಅವರು ಇಂಥ ಪುಸ್ತಕ ಬರೆದಿದ್ದಾರೆ, ಆ ಪುಸ್ತಕದ ವಿಶೇಷತೆ ಏನು ಅಂತ ಕ್ಯೂರಿಯಾಸಿಟಿಯಿಂದ ನೀವು ಭಾಗಿಯಾಗಿದ್ದೀರಾ. ಆಯಿತು, ನಿಮ್ಮ ಎಲ್ಲರಿಗೂ ಸಹ ಕಾರ್ಯಕ್ರಮದ ಪರವಾಗಿ ನಾನು ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿಯಾಗಿ ನನ್ನ ಮಕ್ಕಳು ಇಬ್ಬರು ಕುತ್ಕೊಂಡಿದ್ದಾರೆ ಮುಂದೆ. ಅವರು ಕಾರ್ಯಕ್ರಮದಲ್ಲಿ ಕುತ್ಕೊಂಡು ಏನು ಬರೆದಿದ್ದಾರೆ ಹಿಂದೆ ಕುತ್ಕೊಂಡು ಕೇಳ್ತಾ ಇದ್ದಾರೆ, ಏನೇನೋ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳೋಣ ಅಂತ. ಆಯಿತು, ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಅವರು ತುಂಬ ಇಷ್ಟಪಟ್ಟು ಏನು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ, ಎಷ್ಟೊತ್ತಿಗೂ ಕಾರ್ಯಕ್ರಮ ಮಾಡ್ತಿದ್ದಾರೆ ಎಲ್ಲ ಕೇಳ್ಕೊಂಡಿದ್ದಾರೆ. ಯಾರ ಪುಸ್ತಕ ಯಾರ್ಯಾರು ಬರ್ತಿದ್ದಾರೆ ಎಲ್ಲ ಕೇಳ್ಕೊಂಡಿದ್ದಾರೆ. ಅವರಿಗೂ ಸಹ ನಾನು ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನ ಅರ್ಪಿಸುತ್ತಿದ್ದೇನೆ. ಒಟ್ಟಾರೆಯಾಗಿ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಾ. ಇವ್ರು ಹೇಳಿದಾಗೆ ಇದು ಒಬ್ಬರ ಕಾರ್ಯಕ್ರಮ ಅಲ್ಲ, ನಾವು ಸಮಾಜಮುಖಿಯಾಗಿ ಕೆಲಸ ಮಾಡುವಾಗ ಎಲ್ಲರೂ ಒಗ್ಗೂಡಿ ಒಳ್ಳೆ ಮನಸ್ಸಿನಿಂದ ಸಮ ಮನಸ್ಕರಾಗಿ ಕೆಲಸ ಮಾಡುವಂಥದ್ದು. ಇದು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಆಗಲಿ, ಎಲ್ಲರೂ ಪಾಲ್ಗೊಳ್ಳೋಣ. ಇಂತಹ ಕಾರ್ಯಕ್ರಮಗಳು ಇನ್ನೂ ನಡೀಲಿ ಅಂತ ನಾನು ಆಶಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಎಲ್ರಿಗೂ ಲಘು ಉಪಹಾರ ಅರೇಂಜ್ ಮಾಡಿದ್ವಿ. ದಯವಿಟ್ಟು ಅದನ್ನೆಲ್ಲ ಸ್ವೀಕರಿಸಿ ಆಮೇಲೆ ಹೋಗಬೇಕು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಗುರುಗಳು ಮತ್ತೊಬ್ಬ ಗುರುಗಳಿದ್ದಾರೆ, ಡಾಕ್ಟರ್ ಕುಮಾರ್ ಅವರು ವಿಶೇಷ ಆಹ್ವಾನಕ್ಕೆ ಬಂದಿದ್ದಾರೆ. ಧನ್ಯವಾದಗಳು ಸರ್.